ಎಲ್ರಿಗೂ ನಮಸ್ಕಾರ. ಗ್ರೂಪ್ ಅಲ್ಲಿ ಇರುವಂತ ಎಲ್ರಿಗೂ ನಮಸ್ಕಾರ. ಸಂಜೆಯ ಶುಭೋದಯ. ಇವತ್ ನಾವು ಹೆಚ್ಚಿಗೆ ಮಾತಾಡ್ತಾ ಇರೋದು ಹಿಜ್ರಾ ಕಲ್ಚರ್ ಪ್ಲಸ್ ಬಂದ್ಬಿಟ್ಟು ಅದ್ರಲ್ಲಿ ಏನೇನು ಯಾವ್ಯಾವ ಟೈಪಾಲಜಿ ಬರ್ತಾರೆ ಮತ್ತು ಈ ಟ್ರೆಡಿಷನ್ ಹೇಗಿದೆ ಮತ್ತು ಕೆಲವೊಂದು ಕೋಡ್ ಲ್ಯಾಂಗ್ವೇಜ್ ಇದೆ. ನಮ್ದು ಹಿಜ್ರಾ ಕಲ್ಚರ್ ಅಲ್ಲೇ ಕೋಡ್ ಲ್ಯಾಂಗ್ವೇಜ್ ಇದೆ. ಪ್ಲಸ್ ನಮ್ದು ಲ್ಯಾಂಗ್ವೇಜ್ ಕೋಡ್ ಏನೇನ್ ಮಾತಾಡ್ತಾರೆ, ಪ್ಲಸ್ ಕಾಮನ್ ಆಗಿ ಬಳಸುವಂತ ಪದಗಳು ಯಾವ್ಯಾವ್ದು ಅನ್ನೋದ್ ಬಗ್ಗೆ ಒಂದು ವಿಷಯದ ಬಗ್ಗೆ 1 hour ನಮಗೆಲ್ರಿಗೂ ಮಾಹಿತಿ ಕೊಡಿ ಅಂತ ಹೇಳಿದ್ರು. ಆ ಒಂದು ಕಂಟೆಸ್ಟ್ ಬಗ್ಗೆ ನಾನು ಇವಾಗ ಶುರು ಮಾಡ್ತೀನಿ. ಮುಖ್ಯವಾಗಿ ಹೋದಾಗ ನಮಗೆಲ್ರಿಗೂ ಅನ್ಸುವಂಥದ್ದು, ವಾಟ್ ಡು ಯು ಮೀನ್ ಬೈ ಹಿಜ್ರಾ? ಹಿಜ್ರಾ ಅನ್ನೋ ಪದ ಎಲ್ಲಿಂದ ಬಂತು ಅಥವಾ ಹೇಗ್ ಬಂತು, ಆ ಟ್ರೆಡಿಷನ್ ಯಾವಾಗಿಂದ ನಮಗೆ ಇಂಡಿಯಾದಲ್ಲಿ ಬಂತು, ಮತ್ತೆ ಈ ಸಿಸ್ಟಮ್ ಪ್ರೊಲಾಂಗ್ ಆಗೋದಕ್ಕೆ ದ ಬೇಸ್ ಏನು ಅನ್ನುವಂಥದ್ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡಕ್ ಇಷ್ಟಪಡ್ತೀನಿ. ಮೊದಲನೇದಾಗಿ, ದ ವರ್ಡ್ ಹಿಜ್ರಾ ಇಸ್ ಅ ಮುಸ್ಲಿಂ ಕಲ್ಚರ್ ವರ್ಡ್. ಇಸ್ಲಾಮಿಕ್ ಅಲ್ಲಿ ಹಿಜ್ರಾ ಅನ್ನೋ ತಗೊಂಥದ್ದು ಯಾವಾಗ ಇಸ್ಲಾಂ ಪ್ರಾರಂಭವಾಯಿತು ಆ ದಿನದಿಂದ ಅದನ್ನ ಬಳಸುವಾಗ ಅದೇ ಟರ್ಮಾಲಜಿನಲ್ಲಿ ಹಿಜ್ರಾ ಇಸ್ ಆಲ್ಸೋ ಪಾರ್ಟ್ ಆಫ್ ಕಲ್ಚರ್ ಆಫ್ ಮುಸ್ಲಿಂ ಕಲ್ಚರ್ ನಿಭಾಯಿಸೋದ್ರಿಂದ ಆ ಒಂದು ಹಿಜ್ರಾ ಅನ್ನೋ ವರ್ಡ್ ಅನ್ನ ಬಂತು. ಈ ಒಂದು ಶಬ್ದ ನಮಗೆ ಮುಘಲ್ಸ್ ಅವರು ಯಾವಾಗ ನಮ್ಮ ಭಾರತನ ಆಳ್ತಾ ಇದ್ರು ಅಂದ್ರೆ 16ನೇ ಶತಮಾನದಿಂದ 18ನೇ ಮಧ್ಯ ಶತಮಾನದವರೆಗೂ ಮುಘಲ್ಸ್ ಅವ್ರು ನಮ್ದು ಇಂಡಿಯಾನ ಭಾರತನ ಆಳುವಾಗ ಆ ಟೈಮಲ್ಲಿ ಈ ಒಂದು ವರ್ಡ್ ಸಿಸ್ಟಮ್ ಹಿಜ್ರಾ ಅನ್ನುವಂಥದ್ದು ವರ್ಡ್ ಅನ್ನ ಬಳಕೆ ಮಾಡಕ್ಕೆ ಶುರು ಮಾಡಿದ್ರು. ಯಾವಾಗ ಮುಘಲ್ಸ್ ಅವ್ರು ಮಾಡ್ತಾ ಇದ್ರು ಅವಾಗ ಅಲ್ಲಿಂದ ರಾಜಗಳಿದ್ರಲ್ವ, ಆ ರಾಜಗಳೆಲ್ಲರೂ ಸಹ ತಮ್ಮ ರಾಣಿಯವರಿಗೆ ಸೇವಕರಾಗಿ ಹೆಚ್ಚಿಗೆ ಬಂದ್ಬಿಟ್ಟು ಯಾರು ನಮ್ಮಲ್ಲಿ ಟ್ರಾನ್ಸ್ಜೆಂಡರ್ಸ್ ಅಂತ ಅಂತೀವಿ ಅಂತವ್ರನ್ನ ಅವ್ರ ಸೇವಕಿಗಳಾಗಿ ಅಥವಾ ಕೆಲ್ಸದವರಾಗಿ ಇಡಕ್ಕೆ ಪ್ರಾರಂಭ ಮಾಡ್ತಾ ಇದ್ರು. ಯಾಕಂತ ಅಂದ್ರೆ ಅಲ್ಲಿರೋ ಜನಗಳಿಗೆ ಜಾಸ್ತಿ ಅದು ಅವ್ರಿಗೆ ಸೆಕ್ಯೂರಿಟಿ ಇರುತ್ತೆ. ರಾಣಿಯರಿಗೆ ಟ್ರಾನ್ಸ್ಜೆಂಡರ್ಸ್ ಗಳಂತ ಯಾರಾದ್ರೂ ಬಂದಾಗ ಅವ್ರು ಬಂದ್ಬಿಟ್ಟು ಹೆಚ್ಚಿಗೆ ಕೇಳಿಸ್ತಾ ಇದ್ಯಾ? ಅವ್ರು ಬಂದ್ಬಿಟ್ಟು ಹೆಚ್ಚಿಗೆ ಅವಾಗ ಬಂದ್ಬಿಟ್ಟು ರಾಜರಿಗೆ ದಾಸರಿ ತನ್ನ ರಾಣಿಯರಿಗೆ ದಾಸಿಯರು ಯಾರಿರ್ಬೇಕು ಅಂತ ತಗೊಂಡಾಗ ಎಲ್ಲೋ ಒಂದ್ ಕಡೆ ಮಹಿಳೆಯರಿದ್ರು ಸಹ ಬೇರೆ ಒಂದು ಕಣ್ಣುಗಳು ಬರ್ಬೋದು, ಅಥವಾ ರಾಣಿಯರಿಗೆ ಅಥವಾ ಗಂಡಸರು ಇಟ್ಟಾಗ ಎಲ್ಲೋ ಒಂದ್ ಕಡೆ ಬೇರೆ ತರ ಕಣ್ಣು ಬರ್ಬೋದು ಅಂತ ಅವಾಗ ಏನ್ ಮಾಡ್ತಾ ಇದ್ರು, ತುಂಬಾ ಜನ ಟ್ರಾನ್ಸ್ಜೆಂಡರ್ಸ್ ಗಳಿಗೆ ರಾಣಿಯ ದಾಸಿಗಳಾಗಿ ಇಟ್ಕೊಳ್ತಾ ಇದ್ರು. ಮತ್ತು ತುಂಬಾ ಆವಾಗಿದ್ದಂತ ಟ್ರಾನ್ಸ್ಜೆಂಡರ್ಸ್ ಗಳಲ್ಲಿ ತುಂಬಾ ಅವರು ನೃತ್ಯ ಆಡುವಂಥದ್ದು, ವಿಭಿನ್ನವಾಗಿ ಕಲೆಗಳಿರುವಂಥದ್ದು, ಮತ್ತು ಅವರಿಗೆ ಜಾಸ್ತಿ ರಾಣಿಯರಿಗೆ ಅಲಂಕಾರ ಮಾಡುವಂಥದ್ದು, ಈತ ಮತ್ತು ರಾಜರಿಗೆ ನೃತ್ಯಗಳನ್ನ ಆಡಿ ತೋರಿಸುವಾಗ ಹೆಚ್ಚಿಗೆ ಮುಘಲ್ನವ್ರು ಇದ್ದಾಗ ಹೆಚ್ಚಿಗೆ ಬಂದ್ಬಿಟ್ಟು ತುಂಬಾ ಫೋಕಸ್ ಅನ್ನ ಕೊಡ್ತಾ ಇದ್ರು. ಯಾರಿಗೆ? ನಮ್ಮ ಈ ಟ್ರಾನ್ಸ್ಜೆಂಡರ್ಸ್ ಗಳಿಗೆ ಈ ತರ ತಗೊಂಡಾದ್ಮೇಲೆ ನಂತರ ಅವರಿಗೆ ಮೊದಲನೇ ದರ್ಜೆನಲ್ಲಿ ಎಲ್ಲಾ ಕೆಲಸದಲ್ಲೂ ತಗೊಂಡಾಗ ಮೊದಲನೇ ದರ್ಜೆಗಳ ಒಂದು ಸ್ಥಾನಮಾನವನ್ನ ಟ್ರಾನ್ಸ್ಜೆಂಡರ್ಸ್ಗೆ ಮುಘಲ್ರವ್ರು ಇರುವಾಗ ಸಿಗ್ತಾ ಇತ್ತು. ಆ ಒಂದು ಟರ್ಮ್ ಅಲ್ಲಿ ಆ ಒಂದು ಪೀರಿಯಡ್ ಅಲ್ಲಿ ಹಿಜ್ರಾ ಅನ್ನುವಂಥದ್ದು ಶಬ್ದನ ನಮ್ಮ ಕಲ್ಚರ್ ಅಲ್ಲಿ ಪ್ರಾರಂಭ ಆಗ್ತಾ ಬಂತು. ಹಿಜ್ರಾ ಅವ್ರ ಇತಿಹಾಸ ಅಂತ ತಗೊಂಡಾಗ ನಾವು ರಾಮಾಯಣದಿಂದಲೂ ನಾವು ನೋಡ್ತಾ ಇದ್ದೀವಿ. ರಾಮಾಯಣದಲ್ಲಿ ನಾನು ಒಂದು ಅಧ್ಯಾಯದಲ್ಲಿ ಹೇಳ್ತೀನಿ, ಯಾವಾಗ ಈ ಒಂದು ಹಿಜ್ರಾಗಳು ಅಥವಾ ಈ ಟ್ರಾನ್ಸ್ಜೆಂಡರ್ ಅನ್ನೋದು ಒಂದು ಟರ್ಮಾಲಜಿ ಬಂತು ಅಂದಾಗ, ಯಾವಾಗ ರಾಮನ್ನ 17 ವರ್ಷ ವನವಾಸಕ್ಕೆ ಕಳಿಸಿದಾಗ ಒಂದು ನದಿ ಸಮೀಪದಲ್ಲಿ ಅವಾಗ ಎಲ್ಲ ಆ ಊರಿನ ಪ್ರಜೆಗಳೆಲ್ಲ ಹಿಂದ್ಗಡೆ ಬರ್ತಾ ಇದ್ರು, ಅವ್ರ ಹಿಂದೆನೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ರು. ಆ ಟೈಮಲ್ಲಿ ರಾಮ ಹೇಳಿದ್ರು, ನನ್ನ ಪ್ರೀತಿಯ ಪುರುಷರು ಮತ್ತು ನನ್ನ ಪ್ರೀತಿಯ ಸ್ನೇಹಿತರೆ, ಈ ಒಂದು ನನಗೆ ವನವಾಸ ಆಗಿರುವಂತದ್ದು ಅದು ನನಗೋಸ್ಕರ ಆಗಿರೋದು. ದಯಮಾಡಿ ನಾನು ನಿಮ್ಮ ಹತ್ರ ಎಲ್ಲ ಏನ್ ಮನವಿ ಮಾಡ್ಕೊಳ್ಳೋದು ಅಥವಾ ರಿಕ್ವೆಸ್ಟ್ ಮಾಡೋದೇನಂದ್ರೆ, ನೀವೆಲ್ರೂ ವಾಪಸ್ ಇಲ್ಲಿಂದ ಸೆಡಿರಿ. ನಾನು ಖಂಡಿತವಾಗ್ಲೂ ನನ್ನ ವನವಾಸ ಮುಗಿದ್ಮೇಲೆ ನಾನು ನಿಮಗೆಲ್ರಿಗೂ ಬಂದು ಭೇಟಿ ಆಗ್ತೀನಿ ಅಂತ ಆ ಊರಿಂದು ಆ ಸ್ಥಳದ ಪ್ರಜೆಗಳೆಲ್ಲರಿಗೂ ಅವರು ಹೇಳ್ತಾರೆ. ಆ ಸಮೀಪದಲ್ಲಿ ಆ ನದಿ ಸಮೀಪದಲ್ಲಿ ಎಲ್ರು ಸಹ ಯಾರ್ಯಾರು ಪುರುಷರು ಮತ್ತೆ ಯಾರು ಮಹಿಳೆಯರು ಅಂತ ಸ್ತ್ರೀಯರು ಅಂತ ಹೇಳಿದ್ರು ಅವ್ರೆಲ್ರು ವಾಪಸ್ ಕಳಿಸ್ತಾರೆ. ಅವ್ರು 17 ವರ್ಷಗಳ ಕಾಲ ವನವಾಸ ಮುಗಿಸ್ಕೊಂಡ್ ಬಂದ್ಮೇಲೂ ಆ ನದಿ ಪಕ್ಕದಲ್ಲಿ ಒಂದು ಸಮುದಾಯದವ್ರು ಇರ್ತಾರೆ. ಅವ್ರು ಎಲ್ರು 17 ವರ್ಷ ಅವರು ಆ ವನವಾಸನ ಅಲ್ಲೇನೆ ಮುಗಿಸಿರ್ತಾರೆ. ಆಗ ರಾಮ ಬಂದ್ಬಿಟ್ಟು ಹೇಳ್ತಾರೆ, ಯಾಕೆ ನೀವು ಸರಿಲಿಲ್ಲ, ಯಾಕೆ ಇಲ್ಲಿಂದ ನೀವು ಹೋಗಿಲ್ಲ ಅಂತ ಅವ್ರ ಜೊತೆ ಮಾತುಕತೆ ಮಾಡುವಾಗ, ನೀವ್ ಹೇಳಿದ್ರಿ ನನ್ನ ಪ್ರೀತಿಯ ಪುರುಷರು ಮತ್ತು ಸ್ತ್ರೀಯರೇ ಅಂತ ಹೇಳಿದ್ರಿ, ಆದ್ರೆ ನಾವು ಪುರುಷರು ಅಲ್ಲ, ನಾವು ಸ್ತ್ರೀಯರು ಅಲ್ಲ, ನಾವು ಬಂದ್ಬಿಟ್ಟು
ಟ್ರಾನ್ಸ್ಜೆಂಡರ್ಸ್ಗಳು, ಇವಾಗ ನಾವು ವರ್ಡ್ ಉಪಯೋಗಿಸ್ತಾ ಇರುವಂತದ್ದು ಟ್ರಾನ್ಸ್ಜೆಂಡರ್ಸ್ಗಳು ಅಂತ ಅಂತವ್ರು ಅಂತ ಅನ್ನುವಾಗ ಅವಾಗ ರಾಮ ಹರ್ಸ್ ಕಳಿಸ್ತಾನೆ. ನಿಮ್ಮ ತರ ಜನದವರಿಗೆ ನೀವು ಇಷ್ಟು ವರ್ಷ ನಾನು ವನವಾಸ ಹೋಗಿ ಬಂದ್ರು ನೀವು ಇಲ್ಲೇ ಇರೋದ್ರಿಂದ ನಿಮ್ಮನ್ನ ಈ ಜಗತ್ತಲ್ಲಿ ಎಲ್ಲೇ ಹೋದ್ರು ನಿಮ್ಮನ್ನ ನಿಮ್ಮ ಮಾತಿಗೆ ಬೆಲೆ ಕೊಡ್ತಾರೆ, ನೀವು ಮಾಡಿಸುವಂತದ್ದು ಶುಭ ಆಗುತ್ತೆ ಅನ್ನುವಂಥದ್ದು ಈ ಒಂದು ಇತಿಹಾಸದಲ್ಲಿ ಈ ಒಂದು ಭಾಗದಲ್ಲಿ ಈ ಜನ ಇದ್ರು ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ. ಇದು ನಮ್ಮ ಹಿಂದೂಯಿಸಂ ರಾಮಾಯಣದಲ್ಲಿ ಆಧಾರಿತವಾಗಿ ಬಂದಿರುವಂಥದ್ದು. ಈ ಒಂದು ಅಂದ ಕಾಲದಿಂದಲೂ ನಮ್ಮ ಸಮುದಾಯದವರು ಇದ್ದಾರೆ ಅನ್ನುವಂಥದಕ್ಕೆ ಒಂದು ಇತಿಹಾಸ. ತದನಂತರ ಬಂದ್ಬಿಟ್ಟು ಇಂಡಿಯಾದಲ್ಲಿ ಹಿಜ್ರಾ ಕಲ್ಚರ್ ಅನ್ನುವಂಥದ್ದು ಪ್ರಾರಂಭ ಆಗಿದ್ದು ಯಾವಾಗ ಮುಘಲರು ಇದ್ರಲ್ವಾ, ಅವ್ರ ಆಳ್ವಿಕೆ ಯಾವಾಗ ಬಂತು ಭಾರತದಲ್ಲಿ, ಆ ಸಮಯದಲ್ಲಿ ಈ ಒಂದು ಹಿಜ್ರಾ ಅನ್ನೋದು ಒಂದು ಪದನ ಬಂತು. ಅದಾದ ನಂತರ ನಮಗೆ ಫ್ರೀಡಮ್ ಎಲ್ಲ ಸಿಕ್ಕಿದ್ಮೇಲೆ, ಸ್ವತಂತ್ರ ಸಿಕ್ಕಿದ್ಮೇಲೆ ನಮ್ಮಲ್ಲಿ ಆದಂತ ಭಾರತದಲ್ಲಿ ಸುಮಾರು ಹಿಜ್ರಗಳಿದ್ವು. ಆ ಹಿಜ್ರದಲ್ಲಿ ಎಲ್ರಿಗೂ ಒಂದು ಕಂಟ್ರೋಲ್ ಮಾಡುವಂಥದ್ದು, ಅವ್ರದ್ದು ಒಂದು ಸಿಸ್ಟಮ್ ಮಾಡುವಂಥದ್ದು, ಅವ್ರದ್ದು ಒಂದು ಕುಟುಂಬ ಅನ್ನುವಂಥದ್ದು ಆಗೋದಕ್ಕೆ ಒಂದು ಸಿಸ್ಟಮ್ ಅನ್ನ ಪ್ರಾರಂಭ ಮಾಡ್ತಾ ಕುತ್ಕೊಂಡು. ಹಾಗಾಗಿ ಆನ್ ದ ಟೈಮಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ್ಮೇಲೆ ನೆಹರು ಅವರು ಮತ್ತು ಇಂದಿರಾ ಗಾಂಧಿ ಸಮಯದಲ್ಲಿ ಯಾರಿದ್ರು, ಇಂದಿರಾ ಗಾಂಧಿ ಇರೋ ಸಮಯದಲ್ಲಿ ಈ ಒಂದು ಹಿಜ್ರಾ ಸಿಸ್ಟಮ್ ಅವರಿಗೆ ಒಂದು ಹೆಡ್ ಕ್ವಾರ್ಟರ್ಸ್ ಅಂತಂದ್ರೆ ಅವರಿಗೆ ಆದಂತ ಒಂದು ಜಾಗ, ಆ ಜಾಗದಲ್ಲಿ ಅವ್ರು ಇರ್ಬೇಕು. ಅಲ್ಲಿಂದ ಎಲ್ಲಾ ಕಡೆನೂ ಕಂಟ್ರೋಲ್ ಮಾಡುವಂಥದ್ದು ಅಥವಾ ಗೈಡೆನ್ಸ್ ಮಾಡಿ ಕೊಟ್ಟು ಇರೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು 4 ಫ್ಲೋರಿನ ಬಿಲ್ಡಿಂಗು ಇಂದಿರಾ ಗಾಂಧಿ ಅವರು ಆನ್ ದ ಟೈಮಲ್ಲಿ ಸ್ಯಾಂಕ್ಷನ್ ಮಾಡಿದ್ರು. ಆ ಸ್ಯಾಂಕ್ಷನ್ ಮಾಡಿದ ಜಾಗನೇ ಇವಾಗ ನಾವು ಹಿಜ್ರಾದಲ್ಲಿ ಚಾಲಿ ಅಂತ ಹೇಳ್ತೀವಿ. ಚಾಲಿ ಅಂತ ಅಂದ್ರೆ ಇಟ್ ಮೀನ್ಸ್ ಅಂದ್ರೆ ದ ಮೇನ್ ಹೆಡ್ ಕ್ವಾರ್ಟರ್ಸ್ ಅಂತ, ಇಂಡಿಯಾದ ಭಾರತದ ಹೆಡ್ ಕ್ವಾರ್ಟರ್. ಹಿಜ್ರಾ ಕಲ್ಚರ್ ಅಂತ ತಗೊಂಡಾಗ ನಾವು ಭಾರತದಲ್ಲಿ 7 ಘರಾನಗಳು ಅಂತ ಹೇಳ್ತೀವಿ. ಘರಾನ ಅನ್ನೋ ಒಂದು ವರ್ಡ್ ಇನ್ ಮೀನಿಂಗ್ ಅಂತಂದ್ರೆ 7 ಪಂಗಡಗಳು ಅಥವಾ 7 ಮನೆಗಳು ಅಥವಾ 7 ತರಹದ ವಿಭಿನ್ನ ಗುಂಪುಗಳು, ಅವರಲ್ಲೇನೆ ಸಬ್ ಗ್ರೂಪ್ ಗಳಾಗಿ ಮಾಡ್ಕೊಳ್ಳುವಂಥದ್ದು. ಅಂದ್ರೆ ಒಂದು ಹಿಜ್ರಾ ಕಲ್ಚರ್ ಅಲ್ಲೇನೆ 7 ತರದ ಸಬ್ ಗ್ರೂಪ್ ಗಳನ್ನ ಮಾಡ್ಕೊಂಡಿದ್ದಾರೆ. ಅದನ್ನ ನಾವು ಸ್ಪೆಸಿಫೈಸ್ ಆಗಿ ಹೇಳ್ಬೇಕಂದ್ರೆ ಹಿಜ್ರಾ ಲ್ಯಾಂಗ್ವೇಜ್ ಅಲ್ಲಿ ಘರಾನಾಸ್ ಅಂತ ಹೇಳ್ತೀವಿ. ಘರಾನಾಸ್ ಅಂದ್ರೆ ಈ ಒಂದು ಕುಟುಂಬದ ಸದಸ್ಯರು, ಈ ಕುಟುಂಬದ ಸದಸ್ಯರು, ಈ ಕುಟುಂಬದ ಸದಸ್ಯರು ಅಂತ ಹೇಳೋ ತರದಲ್ಲಿ. ಅದ್ರಲ್ಲಿ ತಗೊಂಡಾಗ ನಮ್ಮಲ್ಲಿ 7 ಘರಾನಗಳಿದೆ. 7 ಘರಾನದ ಹೆಸರುಗಳಂತ ತಗೊಂಡಾಗ ಮೊದಲನೇದಾಗಿ ನಾವು ಹೇಳೋದು ಲಾಲಂದವ್ರ ಘರಾನ ಅಂತೀವಿ, ಎರಡನೇದು ಬೇಂಡಿ ಬಜಾರ್ ಘರಾನ ಅಂತೀವಿ, ಮೂರನೇದು ಚಕ್ರದವ್ರ ಘರಾನ ಅಂತೀವಿ, 4ನೇದು ಬಂದ್ಬಿಟ್ಟು ಲಸ್ಕರ್ ಘರಾನ ಅಂತೀವಿ, 5ನೇದು ಬಂದ್ಬಿಟ್ಟು ಆಜುಗುಲ್ಲಾ ಘರಾನ ಅಂತೀವಿ, 6ನೇದು ಈ ತರ ನಮ್ಮಲ್ಲಿ 7 ತರದ ಘರಾನಗಳಿದೆ. ಆ 7 ಘರಾನದಲ್ಲೂ ನಾಯಕಗಳು ಅಂತ ಹೇಳ್ತೀವಿ. ನಾಯಕ ಅಂತಂದ್ರೆ ನಮ್ಮ ಸಮುದಾಯದವರಿಗೆ ಪ್ರತಿನಿಧಿ ಅಂತಂದ್ರೆ ನಮ್ಮ ಸಮುದಾಯದ ಮುಖಂಡರು, ನಮ್ಮ ಸಮುದಾಯದ ಮೇನ್ ಆ ಒಂದು ಘರಾನದ ಇನ್ಚಾರ್ಜ್ ಅನ್ನೋರಿಗೆ ನಾವು ನಾಯಕರು ಅಂತ ಹೇಳ್ತೀವಿ. ಅದೇ ತರ 7 ಮನೆ ಘರಾನಗಳಿಗೆ 7 ನಾಯಕಗಳು ಇದ್ದಾರೆ. ಅದು ಇಂಡಿಯಾದಲ್ಲಿರುವಂಥದ್ದು. ಆ ಘರಾನ ಅಡಿನಲ್ಲಿ ಎಲ್ಲಾ ಸ್ಟೇಟ್ ಅಲ್ಲಿ ಇರುವಂತ ಜನಗಳು ಯಾರಿಗೆ ಬೇಕಾಗಿದೆ ಆ ಘರಾನದಲ್ಲಿ ಹೋಗಿ ಅವರು ಅಡಾಪ್ಷನ್ ಸಿಸ್ಟಮ್ ರೀತಿನಲ್ಲಿ ಬರ್ತಾರೆ. ಮತ್ತೆ ಹಿಜ್ರಾ ಕಲ್ಚರ್ ತಗೊಂಡಾಗ ಮುಖ್ಯವಾಗಿ ಒಂದು ಫ್ಯಾಮಿಲಿ ಮತ್ತು ಒಂದು ಸಿಸ್ಟಮ್ ಅನ್ನ ಮಾಡಿಫೈ ಮಾಡಿ ಡೆವಲಪ್ ಮಾಡಿ ಆ ಒಂದು ಸಿಸ್ಟಮ್ ಅಲ್ಲಿ ಜನ ಹೇಗೆ ಕಂಟ್ರೋಲ್ ಮಾಡುವಂಥದ್ದು ಅನ್ನೋದಕ್ಕೆ ಒಂದು ಗೈಡ್ಲೈನ್ಸ್ ತರ ಇವತ್ತು ಹಿಜ್ರಾ ಕಲ್ಚರ್ ಶುರು ಮಾಡ್ಕೊಂಡು ಬಂದಿರುವಂತದ್ದು. ನಾವು ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ನಮ್ಮ ಹಿಜ್ರಾ ಕಲ್ಚರ್ ನಲ್ಲಿ ನಾಯಕ ಇರ್ತಾರೆ, ನಾಯಕ ಕೆಳಗೆ ಅವರು ಚೇಲ ಇರ್ತಾರೆ, ಅವ್ರ ಚೇಲಗಳ ಕೆಳಗಡೆ ಅವ್ರ ನಾತಿ ಚೇಲಗಳಿರ್ತಾರೆ, ನಾತಿ ಚೇಲಗಳ ಜೊತೆ ಸಂತಿ ಚೇಲಗಳು ಇರ್ತಾರೆ. ನಿಮಗೆಲ್ಲ ವರ್ಡ್ಸ್ ಎಲ್ಲ ತುಂಬಾ ಹೊಸಾದ್ ಅನ್ಸ್ಬೋದು. ನಾಯಕ್ ಅಂದ್ರೆ ದ ಮೇನ್ ಲೀಡರ್. ಇವಾಗ ಹೇಗೆ ನಮ್ಮಲ್ಲಿ ಇಂಡಿಯಾನ ಆಳೋದಕ್ಕೆ ಪ್ರೈಮ್ ಮಿನಿಸ್ಟರ್ ಅಂತ ಹೇಗಿರ್ತಾರೆ, ಆ ಒಂದು ಇದ್ರಲ್ಲಿ ಅವರು ನಾಯಕು ಅನ್ನುವಂಥದ್ದು. ಅದ್ರ ಕೆಳಗಡೆ ಯಾರು ನಾಯಕಿಗೆ ಅಡಾಪ್ಟ್ ಮಾಡ್ಕೊಂಡಿರುವಂತಹ ಮಕ್ಕಳು ಅವ್ರ ಚೇಲಗಳಾಗ್ತಾರೆ. ಚೇಲ ಅಂತಂದ್ರೆ ಇವಾಗ ನಾನು ಯಾವ್ದಾದ್ರು ಒಂದು ಟ್ರಾನ್ಸ್ಜೆಂಡರ್ ಅನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ಅವರು ನನ್ನ ಚೇಲ ಆಗ್ತಾರೆ. ನಾತಿ ಚೇಲ ಅಂತ ಅಂದ್ರೆ ನಾನ್ ಯಾರು ಅಡಾಪ್ಟ್ ಮಾಡ್ಕೊಂಡಿರ್ತೀನಿ ಮಕ್ಕಳು, ಅವ್ರು ಅಡಾಪ್ಟ್ ಮಾಡ್ಕೊಂಡಿರುವ ಮಕ್ಕಳು ನನಗೆ ನಾತಿ ಇರ್ತಾರೆ. ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಮೊಮ್ಮಕ್ಕಳು ಅಂತ ಹೇಳ್ತೀವಿ. ಅದೇ ರೀತಿ ಸಂತಿ ಚೇಲ ಅಂತ ತಗೊಂಡಾಗ ಅದು ಬಂದ್ಬಿಟ್ಟು ಮರಿ ಮಕ್ಕಳು ಅಂತ ಹೇಳ್ತೀವಿ. ಮೊಮ್ಮಕ್ಕಳದು ಮಕ್ಕಳು ಮರಿ ಮಕ್ಕಳು ಅಂತ ಹೇಳ್ತೀವಿ.
ಈ ತರ ಬಂದ್ಬಿಟ್ಟು ಪ್ರತಿ ಒಂದು ಸಿಸ್ಟಮ್ ನಲ್ಲಿ ಅಡಾಪ್ಷನ್ ಅಂತ ಬರುತ್ತೆ. ಮತ್ತೆ ಒಂದು ಫ್ಯಾಮಿಲಿ ಅಂತ ತಗೊಂಡಾಗ ಹೇಗೆ ಚೈಲ್ಡಿಂಗ್ ನಮ್ಮಲ್ಲಿ ಬರುತ್ತೆ, ಇವಾಗ ಅಪ್ಪ ಅಮ್ಮ ಇರ್ತಾರೆ, ಅವ್ರ ಮಕ್ಳು ಇರ್ತಾರೆ, ಅವ್ರ ಮಕ್ಳಿಗೆ ಮೊಮ್ಮಕ್ಳು ಬರ್ತಾರೆ, ಮೊಮ್ಮಕ್ಳಾದ್ಮೇಲೆ ಮರಿ ಮಕ್ಳು ಬರ್ತಾರೆ, ಮರಿ ಮಕ್ಳಾದ್ಮೇಲೆ ಮರಿ ಮಕ್ಳು ಬರ್ತಾರೆ. ಈ ತರ ಬರ್ತಿರ್ವಾಗ್ಲೇನೆ ಅದೇ ತರ ಈ ಒಂದು ಕಲ್ಚರ್ ಅಲ್ಲೂ ಸಹ ಗುರು ಅಂತ ಬರ್ತಾರೆ. ಗುರು ಕೆಳಗಡೆ ಅವ್ರ ಚೇಲಗಳು, ಅಡಾಪ್ಷನ್ ಮಾಡ್ಕೊಂಡಿರುವಂತ ಮಕ್ಕಳು ಅವ್ರು ಬರ್ತಾರೆ. ಅವ್ರ ಕೆಳಗಡೆ ಅವ್ರ ನಾತಿ ಚೇಲ ಅಂತಂದ್ರೆ ತನ್ನ ಮಕ್ಕಳು ಮೊಮ್ಮಕ್ಕಳುಗಳು ಅಂತ, ಅದೇ ರೀತಿ ಮರಿ ಮಕ್ಕಳುಗಳು ಅಂತ. ಈ ತರ ಒಂದು ಸಿಸ್ಟಮ್ ಸ್ಪೆಸಿಫಿಕ್ ಆಗಿ ಮಾಡ್ಕೊಂಡಿದ್ದಾರೆ. ಇದ್ರಲ್ಲಿ ಹೇಗೆ ಇವಾಗ ಒಬ್ರು ಹೋಗ್ಬಿಟ್ಟು ಈ ಒಂದು ಸಿಸ್ಟಮ್ ಅಲ್ಲಿ ಇಂಟರಾಕ್ಟ್ ಆಗ್ಬೇಕು ಅಥವಾ ಇನ್ವಾಲ್ವ್ ಆಗ್ಬೇಕು ಅಂತ ಅಂದ್ರೆ ಅದಕ್ಕೂ ಒಂದು ಪ್ರೊಸೀಜರ್ ಮಾಡ್ತೀವಿ. ಮೊದಲನೇದಾಗಿ ಅವ್ರು ನಮ್ಮ ಸಮುದಾಯದವರಿಗೆ, ಸಂಬಂಧಪಟ್ಟ ಸಮುದಾಯದವರಿಗೆ ಅವ್ರು ಬಿಲಾಂಗ್ ಆಗ್ತಾರ. ಬಿಲಾಂಗ್ ಆದಾಗ ಅವರಲ್ಲಿ ನಿಜವಾಗ್ಲೂ ಟ್ರಾನ್ಸ್ಜೆಂಡರ್ಸ್ಗಳ ಅವರಿಗೂ ಹೆಣ್ಣಿನ ಭಾವನೆ ಇದೆಯಾ, ನಮ್ಮ ಸಮುದಾಯದ ಬಗ್ಗೆ ಅರಿವಿದೆಯಾ, ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂಗೆನೆ ಅವರಿಗೆ ಭಾವನೆಗಳಿದೆಯಾ, ನಡವಳಿಕೆ ಇದೆಯಾ, ಇದನ್ನೆಲ್ಲ ನೋಡ್ಕೊಂಡು ಅವರು ಅವ್ರಿಗೆ ಯಾರಾದ್ರೂ ಪರಿಚಯ ಆದ್ಮೇಲೆ ಅವ್ರನ್ನ ಈ ಟ್ರೆಡಿಷನ್ಗೆ ಕರ್ಕೊಂಡ್ ಬರ್ತಾರೆ. ಟ್ರೆಡಿಷನ್ ಕರ್ಕೊಂಡ್ ಬಂದ್ಮೇಲೆ ಅವ್ರಿಗೆ ಯಾರು ಪರಿಚಯ ಆಗಿದ್ದಾರೆ, ಯಾರಿದ್ದಾರೆ ಅವ್ರು ನೋಡಿ ಅವ್ರ ಗುರು ಅಂತ ಹೇಳ್ಬಿಟ್ಟು ಅವ್ರಿಗೆ ಏನ್ ಮಾಡ್ತಾರೆ, ಅವ್ರಿಗೆ ರೀತ್ ಅಂತ ಹಾಕ್ತಾರೆ. ರೀತ್ ಅಂತ ಅಂದ್ರೆ ದಿ ಟರ್ಮ್ ರೀತ್ ಇನ್ ಹೆಸರು ಬಂದ್ಬಿಟ್ಟು ಅಡಾಪ್ಷನ್ ಸಿಸ್ಟಮ್. ಅಡಾಪ್ಷನ್ ಮಾಡ್ಕೊಳ್ಳೋದಿಕ್ಕೆ ನಮ್ಮ ಕಲ್ಚರ್ ಅಲ್ಲಿ ರೀತ್ ಅಂತ ಹೇಳ್ತೀವಿ. ಅದ್ ಹೇಗಿರುತ್ತೆ ಅಂದ್ರೆ, ಇವಾಗ ನಾನೇನಾದ್ರೂ ಒಂದು ಮನೆದು ಒಂದು ಅಡಾಪ್ಷನ್ಗೆ ಹೋಗಿ ನಾನು ಅಡಾಪ್ಷನ್ ಅಂದ್ರೆ ರೀತ್ ಅಂತ ಹಾಕಿಸ್ಕೊಬೇಕು ಅನ್ನೋದಂತ ಏನಾದ್ರು ಹೋದ್ರೆ ಅವಾಗ 7 ಮನೆಯ ಮುಖಂಡರು, ಅಂದ್ರೆ 7 ಮನೆ ಯಾರು ಮುಖಂಡರು ಇದ್ದಾರೆ ಅವ್ರ ಸಮ್ಮುಖದಲ್ಲಿ ಅವ್ರ ಅಡಾಪ್ಷನ್ ಅನ್ನ ಮಾಡ್ತಾರೆ. ಅಂದ್ರೆ ಒಂದು ತಟ್ಟೆನ ಇಟ್ಟಿ, ಒಂದು ಸಂಪ್ರದಾಯ ಇದೆ, ಒಂದು ತಟ್ಟೆನ ಇಟ್ಟಿ ಅದ್ರ ಮೇಲೆ ಒಂದು ಚಟಾಯಿ ಹಾಕಿ, ಅದಾದ್ಮೇಲೆ ಒಂದು ಎಲೆನ ಇಟ್ಟಿ, ಅಡಕೆ ಇಟ್ಟಿ, ಅದ್ರ ಮೇಲೆ 4 ರೂಪಾಯಿ 5 ರೂಪಾಯಿ ಅನ್ನುವಂಥದ್ದು, ಅಂದ್ರೆ 4 ರೂಪಾಯಿ ಪ್ಲಸ್ 4 ಆಣೆದು ಒಂದು ಕಾಯಿನ್ ಇರುತ್ತೆ, ಇಲ್ಲ 5 ರೂಪಾಯಿ ಪ್ಲಸ್ 4 ಆಣೆದು ಕಾಯಿನ್ ಇರುತ್ತೆ. ಅದನ್ನ ಇಟ್ಕೊಂಡು ಎಲ್ರು ಮುಂದೆ ಈ ಒಂದು ಯಾವ್ದು ಟ್ರಾನ್ಸ್ಜೆಂಡರ್ ಬಂದಿದೆ ಇದು ನಮ್ಮ ಮನೆಗೆ ಸ್ವತ್ತು, ಇವಾಗ ನನ್ನ ಒಂದು ಮೊಮ್ಮಗಳಿಗೆ ಇವರು ಅಡಾಪ್ಷನ್ ಮಾಡ್ಕೊಳ್ತಿದೀನಿ, ಹಾಗಾಗಿ ಇವರು ನನ್ನ ಮರಿ ಮಗಳ ಆಗ್ತಾಳೆ. ಇವಳ ಹೆಸರು ಬಂದ್ಬಿಟ್ಟು ಮಂಜುನಾಥ್ ಅಂತ ಇತ್ತು, ಇವಾಗ ಬಂದ್ಬಿಟ್ಟು ಮೇಘನಾ ಅಂತ ಇವ್ರ ಹೆಸರನ್ನ ಬದಲಾಯಿಸ್ಕೊಂಡಿದ್ದಾರೆ. ಇದು ನಮ್ಮನೆಗೆ ಸೇರಿರುವಂತ ವಸ್ತು, ನಾನು ಎಲ್ಲಾರ ಸಮ್ಮುಖದಲ್ಲಿ ಇವ್ರನ್ನ ಅಡಾಪ್ಟ್ ಮಾಡ್ಕೊಳ್ತೀನಿ ಅಂತ ಹೇಳಿ ದೀನ್ 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 ಅಂತ 3 ಸಲ ಹೇಳಿ ಅವರಿಗೆ ಅಡಾಪ್ಷನ್ ಮಾಡ್ಕೊಳ್ತಾರೆ. ಅವ್ರಿಗೆ ಯಾರು ಅಡಾಪ್ಟ್ ಮಾಡಿರ್ತಾರೆ ಅಂತವ್ರಿಗೆ ಅವರು ಕಾಣಿಕೆ ಏನಾದ್ರು ಕೊಟ್ಟು, ಬಟ್ಟೆ ಏನಾದ್ರು ಕೊಟ್ಟು, ಅವರಿಗೆ ಜೋಕ್ ಅಂತಾರೆ, ಅಂದ್ರೆ ಬಟ್ಟೆ ಗಿಟ್ಟೆ ಎಲ್ಲ ಕೊಟ್ಟು, ಇದು ನನ್ನ ಸಮುದಾಯ ಅಂದ್ರೆ ಇದು ನನ್ನ ಕುಟುಂಬಕ್ಕೆ ಸೇರಿದವಳು ಇವಳು, ಇನ್ನು ಮುಂದೆ ಇವಳ್ದು ಏನೋ ಒಂದು ಆರ್ಥಿಕವಾಗಿಯೋ ಸಾಮಾಜಿಕವಾಗಿಯೋ ಅಥವಾ ಯಾವುದೇ ತರ ಮಾರಲ್ ಸಪೋರ್ಟ್ ಬೇಕಂದ್ರೂ ಇವ್ರು ನನ್ನ ಕಡೆಯಿಂದ ಪಡ್ಕೊಳ್ಬಹುದು, ಮತ್ತೆ ಇವ್ರನ್ನ ನಾನು ಮಗಳಾಗಿ ಚೇಲಾಗಿ ಸ್ವೀಕರಿಸ್ತೀನಿ ಅನ್ನುವಂಥದ್ದನ್ನ ಅವರು ಅಡಾಪ್ಷನ್ ಅನ್ನ ಮಾಡ್ಕೊಳ್ತಾರೆ. ಈ ತರ ಒಂದು ಸ್ಟ್ರಕ್ಚರ್ ಬರ್ತಾ ಹೋಗುತ್ತೆ. ನಾಯ ಕೆಳಗಡೆ ಅವ್ರ ಚೇಲ, ಅವ್ರ ಚೇಲಗಳಗಡೆ ಅವ್ರ ನಾತಿ ಚೇಲ, ಅವ್ರ ನಾತಿ ಚೇಲಗಳ ಕೆಳಗಡೆ ಅವ್ರ ಸಂತಿ ಚೇಲ. ಉದಾಹರಣೆಗೆ ನಾಯಕ ಅಂದ್ರೆ ಮನೆಯ ಯಾರು ಮುಖಂಡರಿರ್ತಾರೆ ಮೇಲೆ ಅವರು, ಅವ್ರ ಕೆಳಗೆ ಅವ್ರ ಮಕ್ಕಳು, ಅವ್ರ ಕೆಳಗೆ ಅವ್ರ ಮೊಮ್ಮಕ್ಕಳು, ಅವ್ರ ಕೆಳಗೆ ಅವ್ರ ಮರಿ ಮಕ್ಕಳು. ಇದು ಬಂದ್ಬಿಟ್ಟು ಸಾಮಾನ್ಯವಾಗಿ ಕುಟುಂಬದಲ್ಲಿ ಯಾವ ತರ ಸ್ಟ್ರಕ್ಚರ್ ಇದೆ ಅದೇ ತರ ಸ್ಟ್ರಕ್ಚರ್ ಹಿಜ್ರಾ ಕಲ್ಚರ್ ಅಲ್ಲೂ ಬರುತ್ತೆ. ಯಾಕಂದ್ರೆ ಈ ಒಂದು ಸಮಾಜದಲ್ಲಿ ಬದುಕುವಾಗ ಎಲ್ಲೋ ಒಂದ್ ಕಡೆ ಮುಖ್ಯವಾಗಿ ಒಂದು ಮನೆತನ ಬೇಕು, ಒಂದು ಕುಟುಂಬ ಬೇಕು. ಪ್ಲಸ್ ಒಂದು ಕುಟುಂಬ ಇದ್ರೇನೆ ಅದೆಲ್ಲೋ ಒಂದ್ ಕಡೆ ಒಂದು ಬೆಳೆಸಕ್ಕಾಗತ್ತೆ, ಆ ಸಮುದಾಯನ ಒಂದು ಪ್ರಲಾಂಗ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸಾಮಾನ್ಯವಾಗಿ ನಮ್ಮ ಎಲ್ಲ ಕುಟುಂಬದಲ್ಲಿ ಸಂತಾನೋತ್ಪತ್ತಿಯಾಗಿ ಮಕ್ಕಳು ಮರಿ ಮಕ್ಕಳು ಆ ತರ ಬರ್ತಾರೆ. ಆದ್ರೆ ಈ ಒಂದು ಕಲ್ಚರ್ ಅಲ್ಲಿ ಈ ತರ ಇಲ್ಲದೆ ಇರೋದ್ರಿಂದ ಅಡಾಪ್ಷನ್ ಮುಖಾಂತರ ನಮ್ಮ ಕಲ್ಚರ್ ಅಲ್ಲಿ ಜನನ ಸೇರಿಸ್ಕೊಂಡು ಅವ್ರವ್ರದ್ದು ಕುಟುಂಬನ ಅವ್ರು ಬೆಳೆಸ್ಕೊಂಡು ಹೋಗ್ತಾರೆ. ಈ ತರ ತಗೊಂಡಾಗ ನಾವು ನಮ್ಮ ಭಾರತದಲ್ಲಿ 7 ಮನೆಗಳಿದಾವೆ. 7 ಮನೆಗಳಲ್ಲಿ 7 ನಾಯಕಗಳಿದ್ದಾರೆ. ನಾಯಕಗಳಂದ್ರೆ ಯಾರು ಮುಖಂಡರಿದ್ದಾರೆ ಅವ್ರ ಕೆಳಗೆ ಅವರು ಒಂದು ಕುಟುಂಬದ ವಂಶಾಧಾರಕರು ಅಥವಾ ಏನಂತಾರೆ ಅವ್ರದ್ದೊಂದು ಮನೆಯನ್ನ ಕಟ್ಕೊಂಡು ಹೋಗುವಂತ ಎಲ್ಲಾರನ್ನು ಅವ್ರವರು ಸದಸ್ಯರು ಬೆಳೀತಾ ಹೋಗುತ್ತೆ. ಇದನ್ನ ನಾವು ಹಿಜ್ರಾ ಕಲ್ಚರ್ ಅಲ್ಲಿ ಮುಖ್ಯವಾಗಿ ಬರುವಂತದ್ದು. ತದನಂತರ ನಾನೇನ್ ಹೇಳ್ಬೇಕು ಇಷ್ಟಪಡ್ತೀನಿ ಅಂತಂದ್ರೆ, ನಾವು ಸೆಕ್ಷುವಲ್ ಮೈನಾರಿಟೀಸ್ ಅಂತ ತಗೊಂಡಾಗ ಅದರಲ್ಲಿ ಸಾಕಷ್ಟು ಟೈಪಾಲಜಿಗಳು ಬರುತ್ತೆ. ಅದರಲ್ಲಿ ಒಂದು ಭಾಗ ಬಂದ್ಬಿಟ್ಟು ಟ್ರಾನ್ಸ್ಜೆಂಡರ್ಗಳು. ಟೈಪಾಲಜೀಸ್ ಅಂತ ತಗೊಂಡಾಗ ನಾವು ಕೋತಿಗಳು ಅಂತ ಬರ್ತಾರೆ,
ಡಿಡಿಗಳು ಅಂತ ಬರ್ತಾರೆ, ಟ್ರಾನ್ಸ್ಜೆಂಡರ್ಸ್ ಬರ್ತಾರೆ, ಟ್ರಾನ್ಸೆಕ್ಷುವಲ್ಸ್ ಬರ್ತಾರೆ, ಜೋಗಪ್ಪಗಳು ಬರ್ತಾರೆ, ಬೈಸೆಕ್ಷುವಲ್ಸ್ಗಳು ಬರ್ತಾರೆ. ಅದಾದ್ಮೇಲೆ ಸಿಸ್ ಮ್ಯಾನ್ಗಳಂತಿದ್ದಾರೆ, ಇವಾಗ ಸುಮಾರು ಹೊಸ ಬಂದಿದೆ, ಸಿಸ್ ಮ್ಯಾನ್ ಅಂತಾರೆ. ಅದಾದ ನಂತರ ಬಂದ್ಬಿಟ್ಟು F2Ms ಅಂತಾರೆ, ಫಿಮೇಲ್ ಟು ಮೇಲ್. ಅದಾದ್ಮೇಲೆ M2F ಅನ್ನುವಂತ ಕ್ಯಾಟಗರಿ ಬರುತ್ತೆ, ಮೇಲ್ ಟು ಫಿಮೇಲ್. ಅದಾದ್ಮೇಲೆ ಲೆಸ್ಬಿಯನ್ಸ್ ಅನ್ನೋ ಒಂದು ಕ್ಯಾಟಗರಿ ಬರುತ್ತೆ. ಅದಾದ ನಂತರ ಬಂದ್ಬಿಟ್ಟು ನಾವು ತಗೊಂಡಾಗ ಬೈಸೆಕ್ಷುವಲ್ಸ್ ಅಂದ್ರೆ ದ್ವಿಲಿಂಗ ಕಾಮಿಗಳು ಅನ್ನುವಂಥದ್ದು ಬರ್ತಾರೆ. ಅದಾದ್ಮೇಲೆ ಗೆ ಅನ್ನುವಂತ ಕ್ಯಾಟಗರಿನೂ ಬರುತ್ತೆ. ಎಲ್ಲ ಕ್ಯಾಟಗರಿನಲ್ಲಿ ಬರುವಂತ ವ್ಯತ್ಯಾಸಗಳು ಮತ್ತು ಏನು ಅನ್ನುವಂಥದ್ ಬಗ್ಗೆ ನಾನು ಸ್ವಲ್ಪ ಒಂದು 5 ನಿಮಿಷ ಕಾಲಾವಕಾಶದಲ್ಲಿ ಹೇಳ್ತೀನಿ. ಮೊದಲನೇದಾಗಿ ಕೋತೀಸು ಅಂದಾಗ ಈ ಒಂದು ಹೆಸರು ಸಹ ನಮ್ಮ ಕಲ್ಚರ್ ಇಂದಲೇ ಬಂದಿರುವಂಥದ್ದು. ಕೋತಿ ಅಂತ ಅಂದ್ರೆ ಮರದ ಮೇಲಿರುವಂತ ಕೋತಿ ಅನ್ನೋ ಶಬ್ದ ಅಲ್ಲ. ಕೋತಿ ಅಂತ ಅಂದ್ರೆ ಇದೊಂದು ಬಳಕೆ. ಕೋತಿ ತಿ ಅಂತಂದ್ರೆ ದೊಡ್ಡ ಸಣ್ಣತಿಯಿಂದ ಬರ್ತಾರೆ. ಇದು ಕೋತಿ ಅಂದ್ರೆ KOTHI, ಕೋತಿ. ಕೋತಿ ಅನ್ನುವಂಥದ್ದು ನಾವು ತಗೊಂಡಾಗ ಕೋತಿ ಅವ್ರು ಬಂದ್ಬಿಟ್ಟು ಹುಟ್ಟುವಾಗ ಗಂಡಾಗಿನೇ ಹುಟ್ಟಿರ್ತಾರೆ. ಬೆಳೀತಾ ಬೆಳೀತಾ ಅವ್ರ ಭಾವನೆಗಳು ಎಲ್ಲೋ ಒಂದ್ ಕಡೆ ಹೆಣ್ಣಿನ ಸ್ವಭಾವದ ರೂಪದಲ್ಲಿ ಬರ್ತಾ ಹೋಗುತ್ತೆ. ಆ ತರ ಹೆಣ್ಣಿನ ಸ್ವಭಾವದಲ್ಲಿ ಬಂದು ಅವ್ರು ಹೆಚ್ಚಿಗೆ ಬಂದ್ಬಿಟ್ಟು ಹೆಂಗಸರು ಮಾಡುವಂತ ಕೆಲಸಗಳು ಅಥವಾ ಹೆಣ್ಣು ಮಕ್ಕಳು ತರ ಇರುವಂತ ಆಟಿಟ್ಯೂಡು, ಬಿಹೇವಿಯರು ಈ ತರದ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರಿಗೆ ಹೆಚ್ಚಿಗೆ ಬಂದ್ಬಿಟ್ಟು ಬಟ್ಟೆನೂ ಅಷ್ಟೇ ಹಾಕೊಂಡಾಗ ಚಿಕ್ಕದಾಗಿರುವಂತ ಟಿ ಶರ್ಟ್ ಗಳಲ್ಲಿ ಅವ್ರ ಸಾಮಾನ್ಯವಾಗಿ ಪ್ಯಾಂಟ್ ಶರ್ಟ್ ಅಲ್ಲೇ ಇರ್ತಾರೆ. ಆದ್ರೆ ಹೆಣ್ಣಿನ ಸ್ವರೂಪ ಮತ್ತು ಹೆಣ್ಣಿನ ಸ್ವಭಾವಗಳು ಜಾಸ್ತಿ ಅವರಲ್ಲಿರುತ್ತೆ. ಮತ್ತು ಅವ್ರ ಬಿಹೇವಿಯರ್ ಅಷ್ಟೇ ಜಾಸ್ತಿ ಹೆಣ್ತನದಲ್ಲೇ ಇರುತ್ತೆ. ಮತ್ತು ಅವ್ರ ಹೆಣ್ಮಕ್ಳ ಜೊತೆ ಬೆರೆಯಕ್ಕೆ ಇಷ್ಟಪಡ್ತಾರೆ. ಸಣ್ಣದಾಗಿ ಪ್ಯಾಂಟ್ ಶರ್ಟ್ ಅಲ್ಲಿ ಇದ್ರೂ ಐಬ್ರೋ ಹಾಕೊಳಕ್ ಇಷ್ಟಪಡ್ತಾರೆ. ಸ್ವಲ್ಪ ಲೈಟ್ ಆಗಿ ಲಿಪ್ಸ್ಟಿಕ್ ಹಾಕೊಳಕ್ ಇಷ್ಟಪಡ್ತಾರೆ. ಸ್ವಲ್ಪ ಎದೆ ಉಬ್ಬಿ ಕಾಣಿಸ್ಬೇಕು ಅಂತ ಟೈಟ್ ಆಗಿರುವಂತ ಟಿ ಶರ್ಟ್ ಗಳನ್ನ ಹಾಕ್ತಾರೆ. ಪ್ಯಾಂಟ್ ಶರ್ಟ್ ಅಲ್ಲಿ ಇದ್ರೂ ಸ್ವಲ್ಪ ಉದ್ದ ಕೂದಲುಗಳನ್ನ ಬಿಟ್ಕೊಳ್ತಾರೆ. ಅದಾದ್ಮೇಲೆ ಕೆಲವರು ಮಾತ್ರ ಕಿವಿಗಳನ್ನು ಚುಚ್ಚಿಸ್ಕೊಂಡಿರ್ತಾರೆ. ಇಂಥವರಿಗೆ ನಾವು ಕೋತಿಗಳಂತ ಹೇಳ್ತೀವಿ. ಮತ್ತು ಅವ್ರ ಸೆಕ್ಷುವಲ್ ಬಿಹೇವಿಯರ್ ಅಂತ ತಗೊಂಡ್ರು ಅವ್ರು ಹೆಚ್ಚಿಗೆ ಬಂದ್ಬಿಟ್ಟು ಒಂದು ಪುರುಷನ್ನೇ ಇಷ್ಟಪಡ್ತಾರೆ. ಒಂದು ಗಂಡಾಗಿ ಹುಟ್ಟಿ ಒಂದು ಗಂಡಿನ ಮೇಲೆನೆ ಆಕರ್ಷಣೆ ಇರುತ್ತೆ ಅವ್ರಿಗೆ. ಮತ್ತೆ ಹೆಚ್ಚಿಗೆ ಬಂದ್ಬಿಟ್ಟು ಅವ್ರ ಪ್ರಯಾರಿಟಿ ಕೊಡುವಂಥದ್ದು, ನನಗೆ ಯಾವ್ದಾದ್ರು ಗಂಡು ಬಂದ್ಬಿಟ್ಟು ಲೈಂಗಿಕವಾಗಿ ನನಗೆ ಸುಖನ ಕೊಡ್ಬೇಕು, ನಾನು ರಿಸೀವರ್ ಆಗಿರ್ತೀನಿ, ಅವಾಗ ಪೆನಿಟ್ರೇಟಿವ್ ಆಗಿ ಬೇರೆಯವರು ಮಾಡ್ಬೇಕು ಅನ್ನುವಂಥದ್ದು ಕೋತಿಗಳಲ್ಲಿ ಹೆಚ್ಚಿಗೆ ಭಾವನೆಗಳು ಇರ್ತವೆ. ಇಂಥ ಒಂದು ಭಾವನೆ ಅಥವಾ ಇಂಥ ಒಂದು ನಡವಳಿಕೆ ಇರುವಂತದ್ದು ಅಥವಾ ಈ ತರದೊಂದು ಸ್ವಭಾವದಲ್ಲಿರುವಂತ ನಮ್ಮ ಸಮುದಾಯದವರಿಗೆ ನಾವು ಏನಂತೀವಿ, ಕೋತಿಗಳು ಅಂತ ಹೇಳ್ತೀವಿ. ಅದಾದ್ರೆ ನೆಕ್ಸ್ಟ್ ನಮ್ದು ಕ್ಯಾಟಗರಿ ಬರೋದೇ ಡಿಡಿಗಳು. ಡಿಡಿಗಳು ಅಂತ ತಗೊಂಡಾಗ ಡಬಲ್ ಡಕ್ಕರ್ ಅಂತ ಹೇಳ್ತೀವಿ. ಮುಂಚೆ ಎಲ್ಲ ಡಬಲ್ ಡಕ್ಕರ್ ಬಸ್ಗಳು ಇರ್ತಾ ಇತ್ತು, ಕೆಳಗೊಂದು ಮೇಲೆ ಒಂದು. ಅದೇ ತರ ನಮ್ಮ ಸಮುದಾಯದಲ್ಲೂ ಇವರು ಡ್ಯುವೆಲ್ ರೋಲ್ ಪ್ಲೇ ಮಾಡುವಂಥದ್ದು. ಅಂದ್ರೆ ಎರಡು ತರದ ಸ್ವಭಾವದಲ್ಲಿ ಇರ್ತಾರೆ. ಅದು ಹೇಗೆ ಅಂತಂದ್ರೆ ಇವರು ಅಷ್ಟೇನೆ ಹುಟ್ಟುವಾಗ ಗಂಡಾಗಿ ಹುಟ್ಟಿರ್ತಾರೆ, ಬೆಳೀತಾ ಬೆಳೀತಾ ಗಂಡಿನ ತರನೇ ಇರ್ತಾರೆ. ಆದ್ರೆ ಹೆಣ್ಣಿನ ಭಾವನೆ ಒಳಗಿದ್ರು ಈ ಸಮಾಜದಲ್ಲಿ ಎಲ್ಲೋ ಒಂದ್ ಕಡೆ ಆ ಹೆಣ್ಣಿನ ಭಾವನೆ, ನಾನು ಗಂಡಾಗಿ ಹುಟ್ಟಿ ಹೆಣ್ಣಿನ ಭಾವನೆ ಎಲ್ಲೋ ಒಂದ್ ಕಡೆ ತೋರ್ಸ್ಕೊಂಡ್ರೆ ನನಗೆಲ್ಲೋ ಒಂದ್ ಕಡೆ ಸ್ಟಿಗ್ಮಾ, ಡಿಸ್ಕ್ರಿಮಿನೇಷನ್ ಆಗ್ಬೋದು, ನನಗೆ ಇನ್ನೊಂದ್ ತರದ ರೂಪದಲ್ಲಿ ಹೇಳ್ಬೋದು, ನಾನಾ ರೀತಿ ಕರಿಬಹುದು ಅನ್ನೋ ಒಂದು ವಿಚಾರನ ತಕೊಂಡು ಅವ್ರೇನ್ ಮಾಡ್ತಾರೆ, ತಮ್ಮ ಭಾವನೆಗಳನ್ನೆಲ್ಲ ಒಳ ರೂಪದಲ್ಲೇ ಇಟ್ಕೊಂಡು ಎಲ್ಲಾ ಕಡೆನೂ ಆ ಭಾವನೆಗಳನ್ನ ತೋರ್ಸೋದಿಲ್ಲ. ತಮಗೆ ಎಲ್ಲಿ ಸ್ಪೆಸಿಫಿಕ್ ಜಾಗ ಇದೆ ಮತ್ತೆ ಎಲ್ಲಿ ಓಪನ್ನೆಸ್, ಎಲ್ಲಿ ನನಗೆ ಪ್ರೈವಸಿ ಅನ್ನೋಂಥ ಜಾಗ ಸಿಗುತ್ತೆ, ಅಲ್ಲಿ ಮಾತ್ರ ಅವರ ಆ ಭಾವನೆಗಳನ್ನ ಅವ್ರು ತೋರಿಸ್ಕೊಂತಾರೆ. ಅವ್ರು ಹುಟ್ಟುವಾಗ ಗಂಡ ಕೊಟ್ಟಿದ್ರು ಹೊರಗೆ ಹೆಣ್ಣಿನ ಭಾವನೆ ಇದ್ರು ಅವ್ರು ಯಾವುದೇ ತರದ ಐಬ್ರೋಗಳನ್ನ ಮಾಡ್ಕೊಳಕ್ ಇಷ್ಟಪಡಲ್ಲ. ಅವರು ಸಾಮಾನ್ಯವಾಗಿ ಮಸ್ಕ್ಯುಲೈನ್ ಕ್ಯಾರೆಕ್ಟರ್ ಹೇಗಿರ್ಬೇಕು ಅದೇ ತರ ಇರಕ್ಕೆ ಅವರು ಇಷ್ಟಪಡ್ತಾರೆ. ಅದ ನಂತರ ಬಂದ್ಬಿಟ್ಟು ಅವರು ಆ ಭಾವನೆ ಇದ್ರು ಎಲ್ಲೋ ಒಂದ್ ಕಡೆ ಸಮಾಜದ ಒಂದು ನಿಯಮ ಮತ್ತೆ ಏನ್ ಚೌಕಟ್ಟಿದೆ, ಆ ಚೌಕಟ್ಟನ್ನ ನಾನು ಮೀರಿದ್ರೆ ಎಲ್ಲೋ ಒಂದ್ ಕಡೆ ನನಗದು ಆಘಾತ ಆಗ್ಬೋದು ಅನ್ನೋ ಒಂದು ಭಯದಲ್ಲಿ ಅವರು ಹೊರಗೆಲ್ಲೋ ಅವ್ರ ಭಾವನೆನ ಪ್ರಸ್ತಾಪ ಮಾಡ್ಕೊಳ್ಳೋದಿಲ್ಲ. ಮತ್ತೆ ಇವ್ರದ್ದು ಸೆಕ್ಷುವಲ್ ಓರಿಯಂಟೇಶನ್ ಅಂತ ನಾವು ತಗೊಂಡಾಗ ಇವರು ಒಂದ್ ಗಂಡಾಗಿ ಹುಟ್ಟಿ ಒಂದ್ ಗಂಡಿನ ಮೇಲೆ ಹೆಚ್ಚಿಗೆ ಓರಿಯಂಟೇಶನ್ ಇರ್ತದೆ. ಅಂದ್ರೆ ಅವ್ರ ಜೊತೆಗೇನೆ ಹೆಚ್ಚಿಗೆ ಬಂದ್ಬಿಟ್ಟು ಸೆಕ್ಸುವಲಿ ನಾನು ಒಂದ್ ಗಂಡಾಗಿ ಒಂದ್ ಗಂಡಿನ ಜೊತೆನೆ ಮಾಡ್ಬೇಕು ಅಂತ. ಇವ್ರದ್ದು ಏನ್ ಸ್ಪೆಸಿಫಿಟಿ ಏನಂತ ಅಂದ್ರೆ, ಇವರು ಒಬ್ರು ಯಾರಾದ್ರೂ ಪೆನಿಟ್ರೇಟಿವ್ ಮಾಡಕ್ ಬಂದಾಗ ಇವರು ರಿಸೀವರ್ ಆಗ್ತಾರೆ. ಯಾರು ರಿಸೀವರ್ ಇದ್ದವರಿಗೆ ಇವರು ಪೆನಿಟ್ರೇಟಿವ್ ಆಗಿ ಹೋಗ್ತಾರೆ. ಅಲ್ಲೇ ಇವರು ಎರಡು ತರಹದ ರೋಲ್ ನಿಭಾಯಿಸ್ತಾರೆ. ಕೆಲವೊಮ್ಮೆ ರಿಸೀವರ್ ಸಿಕ್ಕಿದಾಗ ಇವರು ಪೆನಿಟ್ರೇಟಿವ್ ಆಗ್ತಾರೆ, ಕೆಲವೊಮ್ಮೆ ಪೆನಿಟ್ರೇಟಿವ್ ಬಂದಾಗ ಇವರು ರಿಸೀವರ್ ಆಗ್ತಾರೆ. ಈ ಎರಡೂ ತರದ ರೋಲ್ ಅನ್ನು ಇವ್ರು ನಿಭಾಯಿಸೋದು. ಸೆಕ್ಸುವಲಿ ಎರಡು ತರದ ರೋಲ್ ನಿಭಾಯಿಸ್ತಾರೆ. ಅದೇ ರೀತಿ ಭಾವನೆಗಳಂತಲೂ ಬಂದಾಗ
ಇವರು ಒಂದು ಗಂಡಸು ಅಂತ ಬಂದಾಗ ಹೆಣ್ಣಿನ ತರ ಭಾವನೆನ ಅವ್ರ ಜೊತೆ ಆಕ್ಟ್ ಮಾಡ್ತಾರೆ, ಅಥವಾ ಒಂದು ಹೆಣ್ಣಿನ ತರ ಸ್ವರೂಪದವ್ರು ಬಂದಾಗ ಇವ್ರು ಗಂಡಿನ ತರ ನಡವಳಿಕೆನು ಆಕ್ಟ್ ಮಾಡ್ತಾರೆ. ಎರಡು ತರದನ್ನು ರೂಪನ ಇವ್ರು ಬದಲಾಯಿಸೋದ್ರಿಂದ ಇವರಿಗೆ ಡಬಲ್ ಡಕ್ಕರು ಅಂತಾನೆ ಅಂತಾರೆ. ಇವರು ಸಹ ಒಂದು ಗಂಡಾಗಿ ಒಂದು ಗಂಡಿನ ಮೇಲೆ ಆಕರ್ಷಣೆ ಇರೋದ್ರಿಂದ ನಮ್ಮ ಸಮುದಾಯಕ್ಕೆ ಸೇರ್ಕೊಳ್ತಾರೆ. ಅದಾದ್ಮೇಲೆ ಮೂರನೇ ಕ್ಯಾಟಗರಿ ಬರೋದೇ ನಮ್ದು ಟ್ರಾನ್ಸ್ಜೆಂಡರ್ಸ್ ಅಂತ. ಟ್ರಾನ್ಸ್ಜೆಂಡರ್ ಸ್ಪೆಸಿಫಿಕ್ ಆಗಿ ನಾವು ಹೇಳೋದಂದ್ರೆ ಯಾವ ಒಂದು ವ್ಯಕ್ತಿ ತನ್ನ ಲಿಂಗತ್ವವನ್ನ ಬದಲಾಯಿಸ್ಕೊಂತಾರ ಅಂತವ್ರಿಗೆ ನಾವು ಜೆಂಡರ್ ಅನ್ನ ಯಾರು ಬದಲಾಯಿಸ್ಕೊಂತಾರ ಅವರಿಗೆ ಟ್ರಾನ್ಸ್ಜೆಂಡರ್ ಅಂತ ಹೇಳ್ತೀವಿ. ಅಂದ್ರೆ ಇವಾಗ ಕೋತಿಗಳ ತರನೇ ಇವರು ಸಹ ಕೋತಿಗಳ ತರನೇ ಹುಟ್ಟುವಾಗ ಗಂಡಾಗಿ ಹುಟ್ಟಿ ಹೆಣ್ಣಿನ ಭಾವನೆನೇ ಇದ್ದು ಹೆಣ್ಣಿನ ತರನೇ ಇರ್ತಾರೆ. ಆದ್ರೆ ಕೋತಿಗಳು ಪ್ಯಾಂಟ್ ಶರ್ಟ್ ಅಲ್ಲೇನೆ ಇಟ್ಕೊಂಡು ಹೆಣ್ಣಿನ ಸ್ವರೂಪ, ಹೆಣ್ಣಿನ ಸ್ವಭಾವ ಮತ್ತು ಹೆಣ್ತನನ್ನ ತಮ್ಮ ಮನಸ್ಸಲ್ಲಿ ಬಯಸ್ತಾರೆ. ಆದ್ರೆ ಇವರಿಗೆ ಎಲ್ಲೋ ಒಂದ್ ಕಡೆ ನಾನು ಧರಿಸಿರುವಂತ ಉಡುಪುಗಳು ಅಥವಾ ನಾನು ಧರಿಸಿರುವಂತ ಬಟ್ಟೆ ಎಲ್ಲೋ ಒಂದ್ ಕಡೆ ನನಗೆ ಹೆಣ್ಣಿನ ರೂಪ ಕೊಡೋದಿಲ್ಲ. ಹಾಗಾಗಿ ನಾನು ನನ್ನ ಒಂದು ರೂಪ ಮತ್ತು ನನ್ನ ಒಂದು ಉಡುಪನ್ನ ನಾನು ಚೇಂಜ್ ಮಾಡ್ಬೇಕು ಅಂತ ಅವ್ರು ಏನ್ ಮಾಡ್ತಾರೆ, ಟ್ರಾನ್ಸ್ ಆಗಿ ಅದ್ರ ವಿರುದ್ಧವಾಗಿ ಅಂದ್ರೆ ನಾನಿರುವಂತ ಉಡುಪನ್ನ ಅವರು ಟ್ರಾನ್ಸ್ ಆಗಿ ಅದನ್ನ ಬದಲಾಯಿಸ್ಕೊಳ್ತಾರೆ. ಅಂದ್ರೆ ಅವರು ಸೀರೆಗಳನ್ನ ಹಾಕಕ್ ಶುರು ಮಾಡ್ತಾರೆ. ಉದ್ದ ಕೂದಲು ಹೆಂಗಸರು ಹೇಗಿರ್ತಾರೆ, ಉದ್ದ ಕೂದಲನ್ನ ಬಿಡ್ತಾರೆ, ಮೂಗು ಚುಚ್ಚಿಸ್ಕೊಳ್ತಾರೆ, ಕಿವಿ ಚುಚ್ಚಿಸ್ಕೊಳ್ತಾರೆ. ಹೆಣ್ಣಿನ ಸ್ವಭಾವ ಮತ್ತು ಹೆಣ್ಣು ಹೇಗಿರ್ಬೇಕು ಅದೇ ತರ ಮಾಡ್ಕೊಂಡು ಹೋಗ್ತಾರೆ. ಅಂತವ್ರಿಗೆ ನಾವು ಟ್ರಾನ್ಸ್ಜೆಂಡರ್ಸ್ ಅಂತ ಹೇಳ್ತೀವಿ. ಅದಾದ ನಂತರ ನಮ್ಮ ಕ್ಯಾಟಗರಿ ಮತ್ತೆ ಇವ್ರು ಸೆಕ್ಷುವಲ್ ಓರಿಯಂಟೇಶನ್ ಅಂತ ತಗೊಂಡಾಗ ಇವರು ಒಂದು ಗಂಡಾಗಿ ಹುಟ್ಟಿದ್ದಾರೆ, ಅದು ಟ್ರಾನ್ಸ್ ಆಗಿದ್ದಾರೆ, ಅದು ಒಂದು ಗಂಡಿನ ಮೇಲೆನೆ ಆಕರ್ಷಣೆ ಇಷ್ಟಪಡ್ತಾರೆ. ಒಂದು ಗಂಡು ನನ್ನ ಜೊತೆ ಸಂಭೋಗ ಮಾಡಬೇಕು ಅನ್ನುವಂಥದ್ದು ಬಯಸ್ತಾರೆ. ಇವರಿಗೂ ಸಹ ಒಂದು ಗಂಡಾಗಿ ಹುಟ್ಟಿ ಒಂದು ಗಂಡಿನ ಮೇಲೆನೆ ಸೆಕ್ಷುವಲಿ ಆಕರ್ಷಣೆ ಇರುತ್ತೆ. ಅದಾದ ನಂತರ ಟ್ರಾನ್ಸ್ ಸೆಕ್ಷುವಲ್ಸ್ ಅಂತ ನಾವು ತಗೊಂಡಾಗ ನಥಿಂಗ್ ಡಿಫರೆನ್ಸ್ ಬಿಟ್ವೀನ್ ಟ್ರಾನ್ಸ್ಜೆಂಡರ್ ಅಂಡ್ ಟ್ರಾನ್ಸ್ಸೆಕ್ಷುವಲ್. ಟ್ರಾನ್ಸ್ಜೆಂಡರ್ಸ್ ಅಂತ ತಗೊಂಡಾಗ ಅವ್ರು ತಮ್ಮ ಉಡುಪನ್ನ ಮಾತ್ರ ಚೇಂಜ್ ಮಾಡ್ಕೊಂಡಿರ್ತಾರೆ. ಆದ್ರೆ ಟ್ರಾನ್ಸ್ಸೆಕ್ಷುವಲ್ಸ್ ಗಳು ಬಂದು ತಮ್ಮ ಸೆಕ್ಷುವಲ್ ಆರ್ಗನ್ಸ್ ಅನ್ನು ಚೇಂಜ್ ಮಾಡ್ಕೊಳ್ತಾರೆ. ಅಂದ್ರೆ ಹುಟ್ಟುವಾಗ ಗಂಡಾಗಿ ಹುಟ್ಟಿ ಬೆಳೀತಾ ಬೆಳೀತಾ ಅವ್ರ ಭಾವನೆಗಳು ಹೆಣ್ಣಾದ್ಮೇಲೆ ಅವರು ತಮ್ಮ ಉಡುಪನ್ನು ಅಂದ್ರೆ ಜೆಂಡರ್ ಅನ್ನು ಚೇಂಜ್ ಮಾಡ್ಕೊಳ್ತಾರೆ. ಜೊತೆಗೆ ಅವರು ಏನ್ ಮಾಡ್ತಾರೆ, ಅವ್ರದ್ದು ಲಿಂಗ ಅಂತ ಏನಿದೆ, ಹುಟ್ಟುವಾಗ ಅವರಿಗೆ ಗಂಡಾಗಿ ಹುಟ್ಟಿರ್ತಾರೆ, ಶಿಶ್ನನೇ ಧರಿಸ್ಕೊಂಡು ಹುಟ್ಟಿರ್ತಾರೆ. ಅದನ್ನಂತ ಏನ್ ಮಾಡ್ತಾರೆ, ಎಲ್ಲೋ ಒಂದ್ ಕಡೆ ನನ್ನ ಶಿಶ್ನ ನನಗೆ ಕಾಣಿಸ್ತಾ ಇದೆ, ಇದು ನನಗೆ ಹೆಣ್ಣು ಅಂತ ನನಗೆ ಅನ್ಸೋದಕ್ಕೆ ಬಿಡ್ತಾ ಇಲ್ಲ, ಎಲ್ಲೋ ಒಂದ್ ಕಡೆ ಇದು ನನಗೆ ಹೆಣ್ತನಕ್ಕೆ ವಿರುದ್ಧವಾಗಿ ಕಾಣಿಸ್ತಾ ಇದೆ, ನಾನು ಸಂಪೂರ್ಣವಾಗಿ ಹೆಣ್ಣಾಗಿ ಬದಲಾಗ್ಬೇಕು ಅಂತ ಅವ್ರು ತಮ್ಮ ಸೆಕ್ಷುವಲ್ ಆರ್ಗನ್ಸ್ ಅನ್ನ ಚೇಂಜ್ ಮಾಡ್ಕೊಂತಾರೆ. ಅದೇ ರೀತಿ ಆರ್ಟಿಫಿಷಿಯಲ್ ಬ್ರೆಸ್ಟ್ ಗಳನ್ನ ಕೆಲವರು ಮಾಡ್ಕೊಂತಾರೆ ಸಿಲಿಕಾನ್ ಫಿಟ್ಟಿಂಗ್ ಮುಖಾಂತರ. ಅದೇ ಕೆಲವೊಬ್ರು ಇತ್ತೀಚೆಗೆ ಹಾರ್ಮೋನ್ಸ್ ಗಳನ್ನು ತಗೊಳ್ತಾ ಇದ್ದಾರೆ. ಅಂತವರು ಸಂಪೂರ್ಣವಾಗಿ ಟ್ರಾನ್ಸ್ಸೆಕ್ಷುವಲ್ಸ್ ಅನ್ನೋ ಒಂದು ಕ್ಯಾಟಗರಿನಲ್ಲಿ ಬರ್ತಾರೆ. ಅದಾದ ನಂತರ ನಮ್ಮ ಮುಂದಿನ ಕ್ಯಾಟಗರಿ ಹೋಗುವಂತದ್ದು ಏನಂತ ಅಂದ್ರೆ ಬೈಸೆಕ್ಷುವಲ್ಸ್. ಬೈಸೆಕ್ಷುವಲ್ಸ್ ಅಂತ ತಗೊಂಡಾಗ ಒಂದು ಗಂಡಾಗಿ ಹುಟ್ಟಿ ಅಥವಾ ಒಂದು ಹೆಣ್ಣಾಗಿ ಹುಟ್ಟಿ ಒಂದು ಗಂಡಿನ ಜೊತೆನೂ ಪ್ಲಸ್ ಒಂದು ಹೆಣ್ಣಿನ ಜೊತೆಗೂ ಸಮವಾಗಿರುವಂತಹ ಲೈಂಗಿಕ ಆಕರ್ಷಣೆ, ಪ್ರೀತಿ, ವ್ಯಾಮೋಹ ಪ್ರತಿಯೊಂದು ಇರೋದ್ರಿಂದ ಅಂತವರಿಗೆ ದ್ವಿಲಿಂಗಕಾಮಿ ಮಹಿಳೆಯರು ಮತ್ತು ದ್ವಿಲಿಂಗಕಾಮಿ ಪುರುಷರು ಅಂತ. ಕೆಲವರಿಗೆ ಅಂದ್ರೆ ನಾನು ಒಂದು ಗಂಡಾಗಿ ಹುಟ್ಟಿ ಒಂದು ಗಂಡಿನ ಮೇಲೇನೂ ಆಕರ್ಷಣೆ ಪಡ್ತೀನಿ, ಅದೇ ರೀತಿ ಒಂದು ಹೆಣ್ಣಿನ ಮೇಲೇನೂ ಆಕರ್ಷಣೆ ಪಡ್ತೀನಿ. ಇಬ್ಬರಿಗೂ ಪ್ರೀತಿನಲ್ಲಿ ಸಮವಾಗಿರುವಂತದ್ದು ಇರುತ್ತೆ. ನಾನು ಒಂದು ಗಂಡಾಗಿ ಹುಟ್ಟಿ ಗಂಡಿನ ತರನೇ ಇರಕ್ಕೆ ಇಷ್ಟಪಡೋದು, ಪ್ಲಸ್ ನನ್ನಲ್ಲಿ ಮಸ್ಕ್ಯುಲೈನ್ ಕ್ಯಾರೆಕ್ಟರ್ ಇರುತ್ತೆ. ಆದ್ರೆ ನನ್ನ ಸೆಕ್ಷುವಲ್ ಓರಿಯಂಟೇಶನ್ ಎರಡೂ ಜೆಂಡರ್ ಅಲ್ಲೂ ಇದೆ, ಅದು ಮೇಲ್ ನಲ್ಲೂ ಇದೆ ಫಿಮೇಲ್ ನಲ್ಲೂ ಇದೆ. ಅಂತ ಸಮಯದಲ್ಲಿ ನಾನು ಬೈಸೆಕ್ಷುವಲ್ ಮೆನ್ ಆಗ್ತೀನಿ. ಅದೇ ರೀತಿ ನಾನೊಂದು ಹೆಣ್ಣಾಗಿ ಹುಟ್ಟಿ ಒಂದು ಹೆಣ್ಣಿನ ಮೇಲೇನೂ ಆಕರ್ಷಣೆ ಇರುತ್ತೆ ಲೈಂಗಿಕವಾಗಿ, ಅದೇ ರೀತಿ ಒಂದು ಗಂಡಿನ ಮೇಲೇನೂ ಇರುತ್ತೆ ಅಂದಾಗ ಅವಾಗ ನಾನು ಬೈಸೆಕ್ಷುವಲ್ ವುಮೆನ್ ಅಂದ್ರೆ ದ್ವಿಲಿಂಗಕಾಮಿ ಮಹಿಳೆ ಅನ್ನುವಂಥದ್ದಾಗ್ತದೆ. ಈ ಒಂದು ಕ್ಯಾಟಗರಿ ಅವ್ರು ಆಗ್ತಾರೆ. ಅವ್ರು ಹುಟ್ಟುವಾಗ ಗಂಡ ಬೈಸೆಕ್ಷುವಲ್ ಮೆನ್ನು ಹುಟ್ಟುವಾಗ ಗಂಡಾಗಿ ಹುಟ್ಟುತ್ತಾರೆ, ಮಸ್ಕ್ಯುಲೈನ್ ಕ್ಯಾರೆಕ್ಟರ್ ಅಲ್ಲೇ ಇರ್ತಾರೆ. ಬೈಸೆಕ್ಷುವಲ್ ವುಮೆನ್ಸ್ ಹುಟ್ಟುವಾಗ ಹೆಣ್ಣಾಗಿ ಹುಟ್ಟಿ ಫೆಮಿನೈನ್ ಕ್ಯಾರೆಕ್ಟರ್ ಅಲ್ಲೇ ಅವ್ರು ಇರ್ತಾರೆ. ಅವ್ರು ಸಾಮಾನ್ಯ ಹೇಗೆ ಗಂಡಸರು ಮತ್ತು ಹೆಂಗಸರು ಇರ್ತಾರೆ ಅದೇ ತರ ಇರ್ತಾರೆ. ಆದ್ರೆ ಅವ್ರದ್ದು ಸೆಕ್ಷುವಲ್ ಓರಿಯಂಟೇಶನ್ ಮಾತ್ರ ಇಬ್ಬರಲ್ಲೂ ಇರುತ್ತೆ. ಅಂತವರಿಗೆ ಬೈಸೆಕ್ಷುವಲ್ ವುಮೆನ್ ಮತ್ತು ಬೈಸೆಕ್ಷುವಲ್ ಮೆನ್ಸ್ ಅಂತ ಹೇಳ್ತೀವಿ. ಅದಾದ ನಂತರ ನಮ್ಮ ಮುಂದಿನ ಕ್ಯಾಟಗರಿ ಬರುವಂತದ್ದು ಜೋಗಪ್ಪಗಳು ಅಂತ ಹೇಳ್ತೀವಿ. ಜೋಗಪ್ಪ ಅಂತಂದ್ರೆ ಇದೊಂದು ಟ್ರೆಡಿಷನ್. ಅವ್ರವ್ರ ಸಂಪ್ರದಾಯ ಅಥವಾ ಅವ್ರವ್ರ ಮನೆಯಲ್ಲಿ ಒಂದ್ ದೇವರಿಗೆ ಕೊಟ್ಟಿರ್ತೀವಿ. ಸಣ್ಣ ಮಕ್ಕಳು ಇರುವಾಗ ಅವ್ರ ಆಟಿಟ್ಯೂಡ್ ಅನ್ನ ನೋಡ್ಕೊಂಡಿದೆ ದೇವರಿಗೆ ಕೊಟ್ಟಿರ್ತೀವಿ, ನಾನು ಜೋಗನ್ನ ಕೊಟ್ಟಿದ್ದೀನಿ ಅನ್ನೋ ದೇವ್ರಿಗೆ ಬಿಟ್ಟಿದ್ದೀನಿ ಅಂತಾರೆ.
ಅವರು ಜೋಗಪ್ಪನ ಹೊತ್ಕೊಂಡು ತಲೆ ಮೇಲೆ ದೇವ್ರನ್ನ ಅವರೆಲ್ಲರೂ ಟ್ರಾನ್ಸ್ಜೆಂಡರ್ ತರನೇ ಅವರು ಸೀರೆ ಹಾಕೊಂಡು ಭಿಕ್ಷೆಯನ್ನ ಬೇಡ್ಕೊಂಡು ಆ ದೇವ್ರ ಹೆಸರಲ್ಲಿ ಯಾರ್ಯಾರು ಏನೇನು ಉಡುಗೆಗಳನ್ನ ಕೊಡ್ತಾರೆ ಅದನ್ನ ತಕೊಂಡು ಅವ್ರ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಹೋಗ್ತಾರೆ. ಅವರನ್ನು ಸಹ ಲೈಂಗಿಕವಾಗಿ ಆಕರ್ಷಣೆಗಳಿರುತ್ತೆ. ಅವರು ಸಹ ಒಂದು ಗಂಡಾಗಿ ಹುಟ್ಟಿ ಒಂದು ಗಂಡಿನ ಮೇಲೆ ಆಕರ್ಷಣೆ ಪಡ್ತಾರೆ. ಆದ್ರೆ ಅವ್ರು ಸ್ಪೆಸಿಫಿಕ್ ಆಗಿ ಸಮಾಜದಲ್ಲಿ ತೋರಿಸ್ಕೊಳ್ಳೋದಿಲ್ಲ. ಯಾಕೆ ಅಂತ ಅಂದ್ರೆ ಅವರು ಒಂದು ದೇವರಿಗೆ ಇರುವಂತದ್ದು, ದೇವ್ರ ಮೀಸಲಾಗಿರುವಾಗ ಎಲ್ಲೋ ಒಂದ್ ಕಡೆ ನಮ್ಮ ಸಮಾಜದಲ್ಲಿ ನಾವೊಂದು ಲೈಂಗಿಕ ಕ್ರಿಯೆ ಏನಾದ್ರು ಮಾಡಿದ್ರೆ ಅದು ಅಪವಾದವಾಗಿ ಬರಬಹುದು, ಅದು ಎಲ್ಲೋ ಒಂದ್ ಕಡೆ ನಮಗೆ ನನ್ನ ಬಗ್ಗೆ ಒಂದು ಕೀಳರಿಮೆಯಿಂದ ನೋಡ್ಬೋದು ಅಂತ ಅವರು ತುಂಬಾ ಓಪನ್ ಅಪ್ ಆಗಿ ತೋರಿಸ್ಕೊಳ್ಳೋದಿಲ್ಲ. ಆದ್ರೆ ಒಳಗೆ ಅವರು ಸಹ ಲೈಂಗಿಕ ಕ್ರಿಯೆಯಾಗಿ ಒಂದು ಗಂಡಾಗಿ ಬಿಟ್ಟು ಒಂದು ಗಂಡಿನ ಜೊತೆ ಸಂಭೋಗ ಮಾಡಕ್ಕೆ ಇಷ್ಟಪಡ್ತಾರೆ. ಅದು ಟ್ರೆಡಿಷನಲಿ ತಗೊಂಡಾಗ ಜೋಗತಿನ ಹೊತ್ಕೊಂಡು ತಲೆ ಮೇಲೆ ಅವರು ಆ ಒಂದು ಟ್ರೆಡಿಷನ್ ಜೋಗಪ್ಪ ಟ್ರೆಡಿಷನ್ ಹೋಗೋದ್ರಿಂದ ಅವರಿಗೆ ಜೋಗಪ್ಪಗಳು ಅಂತ ಹೇಳ್ತಾರೆ. ತದನಂತರ ಬರೋದು ನಮ್ಮ ಕ್ಯಾಟಗರಿ ಅಂತ ಅಂದಾಗ F2M2 ಅಂತ. ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಫಿಮೇಲ್ ಟು ಮೇಲ್, ಹುಟ್ಟುವಾಗ ಹೆಣ್ಣಾಗಿ ಹುಟ್ಟಿ ಗಂಡಾಗಿ ಅವರು ಅಷ್ಟೇ ಹುಟ್ಟುವಾಗ ಹೆಣ್ಣಾಗಿ ಹುಡ್ತಾರೆ. ಬೆಳೀತಾ ಅವ್ರಲ್ಲಿ ಗಂಡಿನ ಭಾವನೆ ಬರುತ್ತೆ. ಆವಾಗ ಅವರಿಗೆ ಹುಡುಗಿಯರ ತರ ಕೂದಲು ಬಿಡಕ್ ಇಷ್ಟ ಇರಲ್ಲ, ಹುಡುಗಿಯರ ತರ ಅವ್ರ ಕಿವಿ ಚುಚ್ಚಿಸ್ಕೊಳಕ್ ಇಷ್ಟ ಇರಲ್ಲ, ಹುಡುಗಿಯರ ತರ ಚೂಡಿದಾರು ಸೀರೆ ಹಾಕೊಳಕ್ ಬಟ್ಟೆ ಇಷ್ಟ ಇಲ್ಲ ಅವ್ರಿಗೆ. ಎಲ್ಲೋ ಒಂದ್ ಕಡೆ ಅವ್ರಿಗೆ ಉಬ್ಬಿರೋ ಎದೆ ಎಲ್ಲೋ ನನಗೆ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ. ಅವ್ರಿಗೆ ಹುಡುಗನ್ ತರನೇ ಇರ್ಬೇಕು, ನಾನು ಪ್ಯಾಂಟ್ ಶರ್ಟ್ ಹಾಕ್ಬೇಕು, ಹುಡುಗರ ತರ ನಾನು ಕಟಿಂಗ್ ಮಾಡಿಸ್ಕೋಬೇಕು, ಹುಡುಗರ ತರ ನನಗೆ ಗಡ್ಡೆಗೆ ಮೀಸ ಬರ್ಬೇಕು, ಹುಡುಗರ ತರ ಗಡ್ಡಿ ಧ್ವನಿನಲ್ಲಿ ಮಾತಾಡ್ಬೇಕು, ಹುಡುಗರ ತರ ಏನ್ ಮಚ್ಚ, ಏನ್ ಮಗ, ಏನು ಎತ್ತ ಅಂತ ಮಾತಾಡ್ಬೇಕು. ಅಂತವರಿಗೆ ಅವ್ರೇನ್ ಮಾಡ್ತಾರೆ, ಹುಟ್ಟುವಾಗ ಹೆಣ್ಣಾಗಿ ಹುಟ್ಟಿ ಬೆಳೀತಾ ಅವರು ಸ್ವಭಾವ ಎಲ್ಲ ಹುಡುಗರ ತರ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ಅವ್ರಾದ್ರು ಏನ್ ಮಾಡ್ತಾರೆ, ಅವರು ಸಹ ಕೆಲವೊಮ್ಮೆ ತಮ್ಮ ಬ್ರೆಸ್ಟ್ ರಿಮೂವಲ್ಸ್ ಮಾಡ್ತಾರೆ. ಅಂದ್ರೆ ಏನ್ ಸ್ತನಗಳಿದೆ ಅವ್ರದ್ದು ಅದನ್ನ ಅವರು ತೆಗೆದು ಹಾಕ್ತಾರೆ. ಅದಾದ್ಮೇಲೆ ಹಾರ್ಮೋನ್ಸ್ ಗಳನ್ನ ಇಂಜೆಕ್ಟ್ ಮಾಡ್ಕೊಂಡು ಗಡ್ಡ ಮೀಸೆ ಬರೋ ತರ ಮಾಡ್ಕೊಳ್ತಾರೆ. ಹಾರ್ಮೋನ್ಸ್ ಗಳನ್ನ ಇಂಜೆಕ್ಟ್ ಮಾಡ್ಕೊಂಡು ಧ್ವನಿ ಸ್ವಲ್ಪ ದಪ್ಪದಾಗಿ ಹುಡುಗರು ಮಾತಾಡೋ ತರ ಧ್ವನಿ ಮಾಡ್ಕೊಳ್ತಾರೆ. ತುಂಬಾ ಕೇಸಸ್ ಕಡಿಮೆ, 100ರಲ್ಲಿ 1% ಜನಗಳು ಮಾತ್ರ ಅವರನ್ನು ಸಹ ತಮ್ಮ ಸೆಕ್ಷುವಲ್ ಆರ್ಗನ್ಸ್ ನ ಚೇಂಜ್ ಮಾಡ್ತಾರೆ. ಅದೇ ಅವ್ರಿಗೆ ತುಂಬಾ ಕಷ್ಟ ಮತ್ತು ತುಂಬಾ ಕಾಸ್ಟ್ಲಿ ಅಲ್ಲಿ ಇರುವಂತದ್ದು. ಆ ಒಂದು ಪ್ರೊಸೀಜರ್ ಮಾಡೋದಕ್ಕೆ ತುಂಬಾ ಹಣನೂ ಬೇಕಾಗುತ್ತೆ ಮತ್ತು ತುಂಬಾ ಮೆಡಿಕಲ್ ಅಬ್ಸರ್ವೇಷನ್ ಬೇಕು. ಅಂದ್ರೆ ಅವ್ರದ್ದು ಯೋನಿನ ತೆಗೆದಿ ಒಂದು ಆರ್ಟಿಫಿಷಿಯಲ್ ಶಿಶ್ನ ಅವರಿಗೆ ಹಾಕೋದಿಕ್ಕೆ ದಟ್ಸ್ ಅ ವೆರಿ ಲಾಂಗ್ ಪ್ರೋಸೆಸ್. ಮತ್ತು ಅದು ಮೆಡಿಕಲಿ ಅವ್ರಿಗೆ ತುಂಬಾ ದಿನ ಅಂದ್ರೆ 9 ಇಂದ 1 ಇಯರ್ ತನಕ ಅಬ್ಸರ್ವೇಷನ್ ಇರಬೇಕು ಮತ್ತು ಹಣ ತುಂಬಾ ಖರ್ಚಾಗೋದ್ರಿಂದ ಆ ಪ್ರಕ್ರಿಯೆ ಮಾಡ್ಕೊಂಡಿರೋರು ತುಂಬಾ ಕಡಿಮೆ ಜನ. ಅಂದ್ರೆ ನಮ್ಮ ಭಾರತದಲ್ಲಿ 100ರಲ್ಲಿ 1% ಜನ ಆ ತರ ಚೇಂಜ್ ಆಗಿದ್ದಾರೆ. ಅಂತವರಿಗೆ ನಾವೇನಂತೀವಿ F2M, ಅಂದ್ರೆ ಫಿಮೇಲ್ ಇಂದ ಮೇಲ್ ಆಗಿರೋದು. ಅದೇ ತರ M2F ಅಂತ ಅಂದ್ರೆ ಮೇಲ್ ಇಂದ ಫಿಮೇಲ್ ಆಗಿರೋದು. ನಾವೇನ್ ಟ್ರಾನ್ಸೆಕ್ಷುವಲ್ಸ್ ಅಂತೀವಿ ಅಂತವ್ರಿಗೆ ಇನ್ನೊಂದು ಪದನೇ ಇವಾಗ ಇತ್ತೀಚೆಗೆ ಬಂದಿರುವಂತ ಪದ ಬಂದ್ಬಿಟ್ಟು M2F, ಅಂದ್ರೆ ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಪರಿವರ್ತನೆ ಆಗಿರುವಂಥದ್ದು. ನಾನೇನ್ ಟ್ರಾನ್ಸೆಕ್ಷುವಲ್ಸ್ ಅಂತ ಹೇಳಿದೆ ಸೇಮ್ ಅದೇ ತರದನ್ನೇ ನಾವು M2F ಅಂತ ಅಂತೀವಿ. ಅದಾದ ನಂತರ ನಮ್ದು ಇನ್ನೊಂದು ಕ್ಯಾಟಗರಿ ಬರುವಂತದ್ದು ಗೇಸ್ ಅಂತ. ಗೇಸ್ ಇಸ್ ನಥಿಂಗ್ ಬಟ್ ಹೋಮೋಸೆಕ್ಷುವಲ್. ಅದನ್ನು ವರ್ಡ್ ಹೇಳ್ಬೇಕಂದ್ರೆ ಹೋಮೋಸೆಕ್ಷುವಲ್ಸ್ ಪ್ಲಸ್ ಅವ್ರಿಗೆ ಗೇಸ್ ಅಂತ ವರ್ಡ್ ಬಂದಿದೆ. ಇಟ್ಸ್ ಲೈಕ್ ಅ ವೆಸ್ಟರ್ನ್ ಕಲ್ಚರ್, ತುಂಬಾ ಹೈಫೈ ಇರುವಂತದ್ದು, ತುಂಬಾ ಎಜುಕೇಶನ್ ಮಾಡ್ಕೊಂಡಿರೋರು ಪ್ಲಸ್ ತುಂಬಾ ವೆಸ್ಟರ್ನ್ ಕಲ್ಚರ್ ನಿಭಾಯಿಸಿರೋರು. ಅವ್ರು ಬಂದ್ಬಿಟ್ಟು ಯಾವಾಗ ಬೇಕಾದ್ರೂ ಚೇಂಜ್ ಆಗ್ತಾರೆ. ಅವರು ಪೆನಿಟ್ರೇಟಿವ್ನು ಆಗಿರ್ತಾರೆ, ಇನ್ಸಲ್ಟಿವ್ನು ಆಗಿರ್ತಾರೆ, ರಿಸೀವರು ಆಗ್ತಾರೆ, ಆಮೇಲೆ ಇನ್ಸಲ್ಟಿವ್ನು ಆಗಿರ್ತಾರೆ. ಅವರು ಡಿಪೆಂಡ್ಸ್ ಅಂಡ್ ಸಿಚುವೇಶನ್ಸ್ ಅವರು ತಮ್ಮ ಸೆಕ್ಷುವಲ್ ಓರಿಯಂಟೇಶನ್ ಚೇಂಜ್ ಮಾಡ್ಕೊಳ್ತಾರೆ. ಆದ್ರೆ ಅವರು ಗಂಡಾಗಿ ಹುಟ್ಟಿ ಒಂದು ಗಂಡಸ್ರ ಮೇಲೆನೆ ಆಕರ್ಷಣೆಗಾಗಿ ಇಷ್ಟಪಡ್ತಾರೆ. ಪ್ಲಸ್ ಬಂದ್ಬಿಟ್ಟು ಅವರು ವೆಸ್ಟರ್ನ್ ಕಲ್ಚರ್ ಸಂಪ್ರದಾಯ ಹೊರಗಡೆ ದೇಶದಲ್ಲಿ ಏನ್ ಸೋಷಿಯಲಿ ಇದೆ ಆ ಒಂದು ಕಲ್ಚರ್ ಮತ್ತು ಆ ಸಿಸ್ಟಮ್ ಅನ್ನು ಅವರು ಡೆವಲಪ್ ಮಾಡ್ಕೊಂಡ್ ಬರ್ತಾರೆ. ಮತ್ತು ಸಾಕಷ್ಟು ಕೇಸ್ಗಳು ಬಂದ್ಬಿಟ್ಟು ತುಂಬಾ ಎಜುಕೇಟೆಡ್ ಗಳಾಗಿರ್ತಾರೆ ಮತ್ತು ಅವ್ರ ಕಾಮನ್ ಲೈಫ್ ಆಗಿ ಅವ್ರು ಫೀಲ್ ಮಾಡ್ತಾರೆ. ಅವ್ರೇನು ಆತರ ತುಂಬಾ ಫೆಮಿನಿಟಿ ತೋರಿಸ್ಕೊಳ್ಳುವಂಥದ್ದು, ತುಂಬಾ ಫೆಮಿನೈನ್ ಗಳಾಗಿ ಮಾಡುವಂಥದ್ದು, ತುಂಬಾ ಕೂದಲುಗಳೆಲ್ಲ ಬಿಟ್ಕೊಳ್ಳೋದು ಆ ತರದ್ದೆಲ್ಲ ಮಾಡೋದಿಲ್ಲ. ಮಸ್ಕ್ಯುಲೈನ್ ಏನು ಹೇಗೆ ಒಂದು ಗಂಡಸ್ ತರ ಇರ್ಬೇಕು ಅಂದ್ರೆ ಮಸ್ಕ್ಯುಲೈನ್ ಕ್ಯಾರೆಕ್ಟರ್ ಹೇಗಿರ್ಬೇಕು, ಬಿಹೇವಿಯರ್ ಹೇಗಿರ್ಬೇಕು ಅದೇ ತರ ಡೆವಲಪ್ ಮಾಡ್ಕೊಂಡು ಸೆಕ್ಷುವಲ್ ಓರಿಯಂಟೇಶನ್ ಅಲ್ಲಿ ಮಾತ್ರ ಅವರು ಒಂದು ಮೇಲ್ ಆಗಿ ಇನ್ನೊಂದು ಮೇಲ್ ಮೇಲೆನೆ ಆಕರ್ಷಣೆ ಆಗಿ ಇಷ್ಟಪಡ್ತಾರೆ. ಅಂತವರಿಗೆ ನಾವು ಗೇಸ್ ಅಂತ ಹೇಳ್ತೀವಿ. ಅದಾದ ನಂತರ ಬಂದ್ಬಿಟ್ಟು ಇನ್ನೊಂದು ನಮ್ದು ಟೈಪಾಲಜಿ ಬರುವಂತದ್ದು ಏನಂತ ಅಂದ್ರೆ ಇಂಟರ್ಸೆಕ್ಸ್ ಅಂತ ಹೇಳ್ತೀವಿ. ಇಂಟರ್ಸೆಕ್ಸ್ ಅಂತ ತಗೊಂಡಾಗ ಅವ್ರು ಬಂದ್ಬಿಟ್ಟು
ಹುಟ್ಟುವಾಗ 2 ಲಿಂಗಗಳನ್ನು ಧರಿಸ್ಕೊಂಡು ಹುಡ್ತಾರೆ. ಅಂದ್ರೆ ಹುಟ್ಟುವಾಗ ಅವರು ಯೋನಿ ಪ್ಲಸ್ ಶಿಶ್ನ 2 ಲೈಂಗಿಕ ಲಿಂಗಗಳನ್ನ ಧರಿಸ್ಕೊಂಡು ಹುಡ್ತಾರೆ. ಅವರು ಹಾರ್ಮೋನ್ಸ್ ಡೆವಲಪ್ ಆದಂಗೆನೆ ಒಂದು ವೇಜ್ ಬೆಳೀತಾ ಬೆಳೀತಾ ಒಂದು ಲೈಂಗಿಕ ಅಂಗ ಬೆಳೆಯುತ್ತೆ, ಇನ್ನೊಂದು ಲೈಂಗಿಕ ಅಂಗ ಹಾಗೆ ಸಣ್ಣದಾಗಿರುತ್ತೆ. ಅವಾಗ ಅವ್ರಿಗೆ ಅದನ್ನು ಆಪರೇಷನ್ ಮಾಡಿ ಯಾವ ಲಿಂಗ ಅವ್ರಿಗೆ ಹಾರ್ಮೋನ್ಸ್ ರಿಯಾಕ್ಟ್ ಹೆಚ್ಚಿಗೆ ಮಾಡಿ ಯಾವ ಲಿಂಗ ಜಾಸ್ತಿ ಬೆಳೆದಿದೆ ಅವ್ರನ್ನ ನೋಡ್ಕೊಂಡು ಆಧಾರಿತದ ಮೇಲೆ ಇನ್ನೊಂದು ಲಿಂಗನ ಕಟ್ ಮಾಡ್ತಾರೆ. ಅಂತವರಿಗೆ ಇಂಟರ್ಸೆಕ್ಸ್ ಅಂತೀವಿ. ಆದ್ರೆ ಹೆಚ್ಚಿಗೆ ಬಂದ್ಬಿಟ್ಟು ಇವ್ರು ನಮ್ಮ ಸಮುದಾಯದ ಒಂದು ಭಾಗದಲ್ಲಿ ಬರೋದಿಲ್ಲ, ಅವ್ರದೇ ಒಂದು ಸಪರೇಟ್ ಐಡೆಂಟಿಟಿ ಇದೆ. ಆದ್ರೆ ಸುಮಾರು ಜನ ಅದನ್ನ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಟ್ರಾನ್ಸ್ಜೆಂಡರ್ಸ್ ಎಲ್ಲರೂ ಬಂದ್ಬಿಟ್ಟು ಇಂಟರ್ಸೆಕ್ಸ್ ಅಂತ. ಈ ಒಂದು ವಿಷಯ ಹೇಳೋದಕ್ಕೋಸ್ಕರ ನಾನು ಅವ್ರನ್ನ ಸ್ವಲ್ಪ ಇನ್ಕ್ಲೂಡ್ ಮಾಡಿದೆ. ಯಾವುದೇ ಟ್ರಾನ್ಸ್ಜೆಂಡರ್ಸ್ ಗಳಾಗ್ಲಿ ಅಥವಾ ಯಾವುದೇ ನಮ್ಮ ಸಮುದಾಯದವರಾಗ್ಲಿ ಹುಟ್ಟುವಾಗ ಗಂಡಾಗಿ ಹುಟ್ಟುವಾಗ ಗಂಡಾಗಿ ಹುಟ್ಟಿ ಗಂಡಿನ ಲಿಂಗನೇ ಧರಿಸ್ಕೊಂಡು ಹೋಗ್ತಾರೆ. ತದನಂತರ ಅವರು ಬೆಳೀತಾ ಬೆಳೀತಾ ಅವ್ರ ಸ್ವಭಾವಗಳು ಮತ್ತು ಅವ್ರದ್ದು ಬಿಹೇವಿಯರು ಪ್ಲಸ್ ಅವ್ರದ್ದು ಯಾವ ಒಂದು ಐಡೆಂಟಿಟಿನ ನಾನು ಚಾಯ್ಸ್ ಮಾಡ್ಕೊಬೇಕು ಅನ್ನೋದು ಆಧಾರಿತದ ಮೇಲೆ ಅವರು ತಮ್ಮ ಸೆಕ್ಷುವಲ್ ಆರ್ಗನ್ಸ್ ಅನ್ನ ಚೇಂಜ್ ಮಾಡ್ಕೊಳ್ತಾರೆ. ಆದ್ರೆ ಇಂಟರ್ಸೆಕ್ಸ್ ಅವ್ರು ಆತರ ಅಲ್ಲ, ಅವ್ರದ್ದು ಬೇರೆದು. ಸುಮಾರು ಜನ ನಮ್ಮಲ್ಲಿ ಏನ್ ಕನ್ಫ್ಯೂಸ್ ಮಾಡ್ಕೊಂತಾರೆ, ಎಲ್ಲ ಟ್ರಾನ್ಸ್ಜೆಂಡರ್ ಬಿಟ್ಟು 2 ಲಿಂಗನ ಧರಿಸ್ಕೊಂಡು ಹೋಗ್ತಾರೆ, ಅವ್ರಿಗೆ 2 ಇರುತ್ತೆ ಲೈಂಗಿಕ ಅಂಗಗಳು ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ಅದು ತಪ್ಪು ಮಾಹಿತಿ. ಅದನ್ನ ಕ್ಲಿಯರ್ ಮಾಡಕ್ಕೋಸ್ಕರ ಅವ್ರದ್ದು ಒಂದು ಕ್ಯಾಟಗರಿನ ನಾನು ತಗೊಂಡೆ. ಅದು ನಮ್ಮ ಕ್ಯಾಟಗರಿನಲ್ಲಿ ಸೇರೋದ್ರಿಂದ ಸಪರೇಟ್ ಕ್ಯಾಟಗರಿ ಅಂತ ನಾವು ಹೇಳ್ತೀವಿ. ಅವ್ರಿಗೂ ಸಹ ನಮ್ಮ ತರನೇ ವೈಲೆನ್ಸ್ ಡಿಸ್ಕ್ರಿಮಿನೇಷನ್ಸ್ ಎಲ್ಲ ಆಗುತ್ತೆ. ಅದು ಅವ್ರ ಟಾಪಿಕ್ ಸಪರೇಟ್ ಒಂದು ಇನ್ನರ್ ಬಾಕ್ಸ್ ಅಲ್ಲಿ ಬರುತ್ತೆ. ಈ ಎಲ್ಲ ತಗೊಂಡಾಗ ಎಲ್ಲದನ್ನು ನಮ್ಮ ಟೈಪಾಲಜಿಗಳ ಆಗ್ತಾ ಬರುತ್ತೆ. ಅದ್ರಲ್ಲಿ ನಾನು ಆಲ್ರೆಡಿ ನಿಮ್ಗೆ ಸ್ಪೆಸಿಫಿಕ್ ಆಗಿ ಹೇಳಿದೆ, ಮತ್ತೊಂದ್ಸಲ ರಿಪೀಟ್ ಮಾಡ್ತೀನಿ. ಕೋತಿಗಳು ಅನ್ನೋ ಒಂದು ಕ್ಯಾಟಗರಿನೂ ಬರುತ್ತೆ, ಡಿಡಿಗಳಂತ ಕ್ಯಾಟಗರಿ ಬರುತ್ತೆ, ಟ್ರಾನ್ಸೆಕ್ಸುವಲ್ಸ್, ಟ್ರಾನ್ಸ್ಜೆಂಡರ್ಸ್, ಫಿಮೇಲ್ ಟು ಮೇಲ್ಸ್, ಮೇಲ್ ಟು ಫಿಮೇಲ್, ಅದಾದ್ಮೇಲೆ ಗೇಸ್, ಅದಾದ್ಮೇಲೆ ಬೈಸೆಕ್ಷುವಲ್ಸ್ ಮತ್ತು ಜೋಗಪಾಸ್. ಈ ಎಲ್ಲರೂ ಬಂದ್ಬಿಟ್ಟು ನಮ್ಮ ಕ್ಯಾಟಗರಿನಲ್ಲಿ ಬರೋದು. ಆದ್ರೆ ಎಲ್ಲಾ ಕ್ಯಾಟಗರಿದವ್ರು ಬಂದ್ಬಿಟ್ಟು ಹಿಜ್ರಾ ಕಲ್ಚರ್ ಅಲ್ಲಿ ಬರೋದು. ಹಿಜ್ರಾ ಕಲ್ಚರ್ ಅಲ್ಲಿ ಅಂತ ಬಂದಾಗ ಅಲ್ಲಿ ಬಂದ್ಬಿಟ್ಟು ಕೋತಿಸ್ಗಳಂತ ನಾವ್ ಯಾರು ಹೇಳ್ತೀವಿ, ತುಂಬಾ ಫೆಮಿನೈನ್ ಆಗಿರೋ ಕೋತಿಗಳು ಅವರು, ಮತ್ತು ಟ್ರಾನ್ಸ್ಜೆಂಡರ್ಗಳು ಮತ್ತು ಟ್ರಾನ್ಸೆಕ್ಸುವಲ್ಸ್ಗಳು ಮತ್ತು ಯಾರು M2F ಅಂತೀವಿ, ಮೇಲಿಂದ ಫಿಮೇಲ್ ಆಗಿ ಯಾರು ಚೇಂಜ್ ಆಗಿದ್ದಾರೆ ಆ 4 ಕ್ಯಾಟಗರಿ ಮತ್ತು ಜೋಗಪ್ಪಗಳನ್ನು ಬರ್ತಾರೆ. ಈ 5 ಕ್ಯಾಟಗರಿಗಳ ಜನಗಳು ಮಾತ್ರ ಹಿಜ್ರಾ ಕಲ್ಚರ್ ಅಲ್ಲಿ ಬರ್ತಾರೆ. ಇತರ ಹಿಜ್ರಾ ಕಲ್ಚರ್ ಅಲ್ಲಿ ಡಿಡಿಗಳಾಗ್ಲಿ ಅಥವಾ ನಮ್ಮ ಬೈಸೆಕ್ಷುವಲ್ಸ್ ಗಳಾಗ್ಲಿ ಅಥವಾ ನಮ್ಮ ಗೇಸ್ ಗಳಾಗ್ಲಿ ಈ ಒಂದು ಕಲ್ಚರ್ ಅಲ್ಲಿ ಹೆಚ್ಚಿಗೆ ಬರೋದು ಇಲ್ಲ. ಪ್ಲಸ್ ಹೆಚ್ಚಿಗೆ ಅವರಿಗೆ ಬರೋ ತರ ಅಲ್ಲಿ ಪ್ರಿಯಾರಿಟಿ ಕೊಡೋದು ಇಲ್ಲ. ಈ ಒಂದು 5 ಕ್ಯಾಟಗರಿ ಜನಗಳು ಮಾತ್ರ ಈ ಒಂದು ಕಲ್ಚರ್ ಅಡಿನಲ್ಲಿ ಬರ್ತಾರೆ. ಅವ್ರ ಕಲ್ಚರ್ ಅಲ್ಲಿ ಬರುವಾಗ ಅವರು ಅಡಾಪ್ಟ್ ಹಾಕೊಳ್ತಾರೆ. ಅವರು ಒಂದು ಗುರುವಾಗಿ ಆಯ್ಕೆ ಮಾಡ್ಕೊಂಡು ಆ ಟ್ರೆಡಿಷನ್ ಅಲ್ಲಿ ಹೋಗ್ತಾರೆ. ಪ್ಲಸ್ ಯಾವ ಘರಾನದಲ್ಲಿ ಆ ಗುರು ಇರ್ತಾರೆ ಆ ಘರಾನಾಗೆ ಅವ್ರು ಬಿಲಾಂಗಿಂಗ್ ಮಾಡ್ತಾ ಹೋಗ್ತಾರೆ. ಇದು ಬಂದ್ಬಿಟ್ಟು ಹೇಗೆ ನಮ್ಮ ಸಮುದಾಯದಲ್ಲಿ ಪಂಗಡಗಳಂದ್ರೆ ಯಾವ ತರ ಟೈಪಾಲಜಿಗಳಿದೆ, ಯಾರ್ಯಾರು ಈ ಟ್ರೆಡಿಷನ್ ಗೆ ಬರ್ತಾರೆ ಅನ್ನುವಂಥದ್ದು ಒಂದು ಚಿಕ್ಕದಾಗಿರುವಂತ ಮಾಹಿತಿ. ಇದ್ರ ಬಗ್ಗೆ ನಾವು ಇನ್ನ ಡೀಟೇಲ್ಡ್ ಆಗಿ ಹೇಳ್ಬೇಕಂದ್ರೆ ಸುಮಾರು ಕಾಲಾವಕಾಶ ಬೇಕು. ನಾನು ತುಂಬಾ ಸ್ಪೆಸಿಫಿಕ್ ಆಗಿ ಯಾವ್ಯಾವ್ದು ಇವಾಗ ಶಾರ್ಟ್ ಫಾರ್ಮ್ಸ್ ಆಗಿ ಹೇಳ್ಬೇಕು ಅದನ್ನ ನಾನು ನಿಮ್ಗೆ ಹೇಳಿ ವ್ಯಕ್ತಪಡಿಸ್ತಾ ಇದ್ದೀನಿ. ಅದಾದ ನಂತರ ಬಂದ್ಬಿಟ್ಟು ಇವಾಗ ನಾವು ನೋಡಿದ್ವಿ ಆಗ್ಲೇ ಏನಂತ, ಹಿಜ್ರಾ ಅನ್ನುವಂಥದ್ದು ನಮ್ಮ ಪುರಾಣದಲ್ಲಿ ಅಂದ್ರೆ ಹಿಂದೂ ಪುರಾಣದಲ್ಲಿ ಹಿಂದೂಗಳ ಇತಿಹಾಸದಲ್ಲೂ ಸಹ ಆ ಒಂದು ಸಮುದಾಯದವರು ಇದ್ರು ಅನ್ನುವಂಥದಕ್ಕೆ ಒಂದು ವಿಶ್ಲೇಷಣೆ ಕೊಟ್ಟೆ. ಅದಾದ ನಂತರ ಬಂದ್ಬಿಟ್ಟು ಹಿಜ್ರಾ ಅನ್ನುವಂಥ ಟರ್ಮ್ ಹೇಗ್ ಬಂತು, ಮೊಘಲ್ಸ್ ಇರುವಾಗ ಅದನ್ನ ಎಷ್ಟು ಮಟ್ಟಿಗೆ ಅವರಿಗೆ ಪ್ರಿಯಾರಿಟಿ ಕೊಟ್ರು, ಯಾವ ಶತಮಾನದಿಂದ ಯಾವ ಶತಮಾನದವರೆಗೆ ಇದ್ರು. ಅದಾದ ನಂತರ ಬಂದ್ಬಿಟ್ಟು ಅಲ್ಲಿಂದ ಹಿಜ್ರಾ ಕಲ್ಚರ್ ಹೇಗೆ ಬಂತು, ಪ್ಲಸ್ ಹಿಜ್ರಾಗಳನ್ನು ಅವಾಗ ಹೆಚ್ಚಿಗೆ ಬಂದ್ಬಿಟ್ಟು ಇವಾಗ್ಲೂ ಅಷ್ಟೇ ನಾರ್ತ್ ನಮ್ಮ ಕರ್ನಾಟಕ, ನಾರ್ತ್ ಇಂಡಿಯಾ ಮತ್ತು ಸೌತ್ ಇಂಡಿಯಾ ಅಂತ ತಗೊಂಡಾಗ ನಾರ್ತ್ ಇಂಡಿಯಾದಲ್ಲಿ ಇನ್ನೂ ಆ ಪದ್ಧತಿನ ಹಾಗೆ ಮಾಡ್ತಾರೆ. ಅಲ್ಲಿರುವಂತ ಜಾಸ್ತಿ ಟ್ರಾನ್ಸ್ಜೆಂಡರ್ಸ್ಗಳು ಬದಾಯಿ ಅಂತ ಅಂದ್ರೆ ಮನೆಯಲ್ಲಿ ಅವ್ರದ್ದು ಏನಾದ್ರೂ ಕಾರ್ಯಕ್ರಮಗಳಾದಾಗ, ಅಂದ್ರೆ ಮದುವೆ ಶುಭ ಕಾರ್ಯಕ್ರಮಗಳು ಅಂತ ಅಂದ್ರೆ ಮದುವೆಗಳಾದಾಗ ಅಥವಾ ನಾಮಕರಣಗಳಾದಾಗ ಅಥವಾ ಸೀಮಂತಗಳಾದಾಗ ಅಥವಾ ಎಂಗೇಜ್ಮೆಂಟ್ಗಳಾದಾಗ ಅಥವಾ ಮನೆ ಓಪನಿಂಗ್ ಆದಾಗ, ಆಫೀಸ್ ಓಪನಿಂಗ್ ಆದಾಗ, ಯಾವುದೇ ಶುಭ ಕಾರ್ಯಗಳಾದಾಗ ಅಲ್ಲಿ ಹೋಗಿ ಅವ್ರನ್ನ ಹರಿಸಿ ಇವ್ರ ಕಡೆಯಿಂದ ಒಂದು ಆಶೀರ್ವಾದನ ತಗೊಂಡು ಇಷ್ಟು ದುಡ್ಡು ಅನ್ನುವಂತ ತಗೊಂಡು ಢೋಲಕ್ ಹಾಕ್ತಾರೆ. ಅಂದ್ರೆ ಢೋಲನ್ನ ಅಂದ್ರೆ ತಬಲಾ ಇರುತ್ತವೆ ಢೋಲ್, ಆ ಢೋಲನ್ನ ಹೊಡೆದು
ಅಲ್ಲಿ ಕುಣಿದು ಹಾಡಿ ಅವರಿಗೆ ಹಾಡಿನ ಮುಖಾಂತರ ಅವರಿಗೆ ಹರಿಸಿ ಬರ್ತಾರೆ. ಅಂತದಕ್ಕೆ ನಾವು ಬದಾಯಿ ಸಿಸ್ಟಮ್ ಅಂತೀವಿ. ಅದೇ ತರ ಹೆಚ್ಚಿಗೆ ಬಂದ್ಬಿಟ್ಟು ನಾರ್ತ್ ಇಂಡಿಯಾದಲ್ಲಿ ಪಾಲಿಸ್ಕೊಂಡು ಬರ್ತಾ ಇರುವಂತದ್ದು. ಸುಮಾರು ಕಡೆ ನಮ್ಮ ನಾರ್ತ್ ಇಂಡಿಯಾದಲ್ಲಿ ಎಲ್ಲಾ ಕಡೆನೂ ಸಹ ಅವರು ಬದಾಯಿ ಸಿಸ್ಟಮ್ ಮಾಡುವಂಥದ್ದು. ಅಲ್ಲಿ ಹೆಚ್ಚಿಗೆ ಈ ಲೈಂಗಿಕ ಕ್ರಿಯೆ ಅಥವಾ ಸೆಕ್ಸ್ ವರ್ಕ್ ಅಂತ ನಾವು ಹೇಳ್ತೀವಿ, ಅದು ತುಂಬಾ ಕಡಿಮೆ ಜನ ಮಾಡ್ತಾರೆ. ನಮ್ಮ ಹಿಜ್ರಾ ಟ್ರೆಡಿಷನಲ್ ಕಲ್ಚರ್ ಅಲ್ಲಿ ತುಂಬಾ ಕಡಿಮೆ ಜನ ಅವ್ರು ಮಾಡುವಂಥದ್ದು. ಹೆಚ್ಚಿಗೆ ಅಲ್ಲಿ ಪ್ರಯಾರಿಟೈಸ್ ಮಾಡೋದೇ ಬದಾಯಿ ಸಿಸ್ಟಮ್. ಏನ್ ಈ ಶುಭ ಕಾರ್ಯಗಳಿರುತ್ತೆ ಅಲ್ಲಿ ಹೋಗೋದು. ಆದ್ರೆ ನಮ್ಮ ಸೌತ್ ಇಂಡಿಯಾದಲ್ಲಿ ಆ ಒಂದು ಪ್ರವೃತ್ತಿ ಇನ್ನ ಜಾಸ್ತಿ ಬೆಳೆದಿಲ್ಲ. ನಮ್ಮ ಸೌತ್ ಇಂಡಿಯಾದಲ್ಲಿ ಹೆಚ್ಚಿಗೆ ಬಂದ್ಬಿಟ್ಟು ಭಿಕ್ಷಾಟನೆ ಮಾಡ್ತಾರೆ. ಅಂದ್ರೆ ಬೆಗ್ಗಿಂಗ್ ಮಾಡ್ತಾರೆ, ಸಿಗ್ನಲ್ಗಳಲ್ಲಿ ಅಥವಾ ಅಂಗಡಿಗಳನ್ನ ಕೇಳುವಂಥದ್ದು. ಆಮೇಲೆ ತದನಂತರ ಅದು ಬಿಟ್ಟರೆ ಆಪ್ಷನ್ ಬಂದ್ಬಿಟ್ಟು ಸೆಕ್ಸ್ ವರ್ಕ್ ನ ಜಾಸ್ತಿ ಮಾಡ್ತಾರೆ. ಅದು ಹಮಾಮ್ಸ್ಗಳಾಗಿರ್ಬೋದು, ಸ್ಟ್ರೀಟ್ ಸೆಕ್ಸ್ ಗಳಾಗಿರ್ಬೋದು, ಈ ತರ ಒಂದು ಪ್ರವೃತ್ತಿನ ನಮ್ಮ ಸಮುದಾಯಗಳು ಜಾಸ್ತಿ ಮಾಡ್ತಾ ಇದೆ. ಅದಕ್ಕೆ ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಇನ್ ನಾರ್ತ್ ಇಂಡಿಯಾ ಸಿಸ್ಟಮ್ ಮತ್ತು ಸೌತ್ ಇಂಡಿಯಾ ಸಿಸ್ಟಮ್. ಟ್ರೆಡಿಷನ್ ಅಂತ ಹಿಜ್ರಸ್ಗಳನ್ನ ನೋಡೋದು ಮತ್ತು ಹಿಜ್ರಸ್ಗಳು ತಮ್ಮ ವೃತ್ತಿನೂ ಸಹ ಬೇರೆ ತರ ಮಾಡ್ಕೊಂಡಿದ್ದಾರೆ. ಸೌತ್ ಇಂಡಿಯಾದಲ್ಲಿ ಆ ತರ ಒಂದು ಜಾಸ್ತಿ ಕಲ್ಚರ್ ಇಲ್ಲ. ನಮ್ಮ ಹೈದರಾಬಾದ್ ಆಗಿರ್ಬಹುದು, ಹೈದರಾಬಾದ್ ಅಲ್ಲಿ ಸ್ವಲ್ಪ ಇದೆ. ನಮ್ಮ ಕರ್ನಾಟಕ, ತಮಿಳ್ನಾಡು, ಕೇರಳ, ಆಂಧ್ರ ಪ್ರದೇಶ, ಆಮೇಲೆ ಪಾಂಡಿಚೇರಿ ಎಲ್ಲ ತಗೊಂಡಾಗ ಇಲ್ಲಿ ಬಂದ್ಬಿಟ್ಟು ಬದಾಯಿ ಸಿಸ್ಟಮ್, ಶುಭ ಕಾರ್ಯಗಳಿಗೆ ಹೋಗಿ ಹರಿಸಿ ದುಡ್ಡು ತಗೊಳ್ಳುವಂಥದ್ದು ಇಲ್ಲ. ಆ ಇಂಡಿಯಾದಲ್ಲಿ ಇದೆ. ನಾರ್ತ್ ಇಂಡಿಯಾದಲ್ಲಿ ಆ ಪ್ರವೃತ್ತಿ ಜಾಸ್ತಿ ಇದೆ. ಅವ್ರು ಯಾವುದೇ ಫಂಕ್ಷನ್ ಗಳಿಗೆ ಹೋದಾಗ 50,000, 25,000, 1 ಲಕ್ಷ ಆ ತರ ಶುಭ ಕಾರ್ಯಗಳು ಹೋದಾಗ ತಗೊಂಡು ಬರ್ತಾರೆ. ಇದು ಬಂದ್ಬಿಟ್ಟು ನಾರ್ತ್ ಇಂಡಿಯಾದಲ್ಲಿ ಮತ್ತು ಸೌತ್ ಇಂಡಿಯಾದಲ್ಲಿ ಇರುವಂತ ಒಂದು ಲಿವಿಂಗ್ ಅವ್ರ ಲೈಫ್ ಸ್ಟೈಲ್ ಹೇಗಿದೆ ಅನ್ನುವಂಥದ್ದು ನಾನು ಹೇಳೋದಕ್ಕೆ ಇದನ್ನ ಸಣ್ಣದಾಗಿ ಕೊಟ್ಟೆ. ಅದಾದ ನಂತರ ಮುಘಲ್ಸ್ ಅವ್ರು ಹೋದ್ಮೇಲೆ ಯಾವಾಗ ಬ್ರಿಟಿಷ್ ಅವರು ಆಳ್ವಿಕೆ ಮಾಡಕ್ ಬಂದ್ರು ಭಾರತದಲ್ಲಿ, ಆ ಟೈಮಲ್ಲಿ ತುಂಬಾ ಕಷ್ಟಗಳು ಟ್ರಾನ್ಸ್ಜೆಂಡರ್ಸ್ ಗಳಿಗೆ ಆಯ್ತು. ಈ ತರ ಟ್ರಾನ್ಸ್ಜೆಂಡರ್ಸ್ ಗಳಿರೋರು ಅಥವಾ ಈ ತರ ಬಿಹೇವಿಯರ್ ಇರುವಂತವ್ರು ಅಥವಾ ಈ ತರ ಫೆಮಿನೈನ್ ಇರೋರಿಗೋಸ್ಕರ ನೋಡಿನೇ ಅವ್ರೇನ್ ಮಾಡಿದ್ರು, ನಮ್ಮ IPC 377 ಸೆಕ್ಷನ್ ಸಹ ಅವರು ಜಾರಿಗೆ ಮಾಡಿದ್ರು. ಏನಂತ ಅಂದಾಗ ಅವಾಗ ತುಂಬಾ ಜನ ಮಿಲಿಟರಿ ಅವ್ರು ಬರೋರು ಅಥವಾ ತುಂಬಾ ಅವ್ರ ಸೈನಿಕರು ಬಂದಾಗ ಲೈಂಗಿಕ ಕ್ರಿಯೆಗೋಸ್ಕರ ಅವ್ರ ಊರಿಂದ ಅವ್ರ ಹೆಂಗಸರು ಹುಡುಗಿಯರನ್ನೆಲ್ಲ ಬಿಟ್ಟು ಬರುವಾಗ ಈ ಎಲ್ಲೋ ಒಂದ್ ಕಡೆ ತಗೊಂಡಾಗ ಸಲಿಂಗ ಕಾಮ ತುಂಬಾ ಬೆಳೆದ್ ಬಿಡ್ತಾ ಇದೆ ಅನ್ನೋ ಒಂದು ಇದನ್ನ ಎಲ್ಲೋ ಒಂದ್ ಕಡೆ ನಾವು ಮಾನಿಟರ್ ಮಾಡಿ ಇದನ್ನ ಎಲ್ಲೋ ಒಂದ್ ಕಡೆ ಸ್ಟಾಪ್ ಮಾಡ್ಬೇಕು ಅಂತ ಬ್ರಿಟಿಷ್ ಅವ್ರು ಏನ್ ಮಾಡಿದ್ರು, 1800 ಅಂದ್ರೆ 15ನೇ ಶತಮಾನದಲ್ಲಿ ಅವರು IPC ಅಂದ್ರೆ ಇವಾಗ ಏನ್ ನಮ್ದು IPC 77 ಸೆಕ್ಷನ್ ಇದೆ, ಆ ಹೋಮೋಸೆಕ್ಷುಯಾಲಿಟಿ ಇಲ್ಲಿಗಲ್ ಅಂತ ಹೇಳ್ಬಿಟ್ಟು ಅವ್ರ ಅವಾಗ ಆ ಒಂದು ಕಾನೂನ ಮಾಡಿದ್ರು. ಆ ಟೈಮಲ್ಲಿ ಇದ್ದಂತ ಜಾಸ್ತಿ ಯಾರು ಈ ಟ್ರಾನ್ಸ್ಜೆಂಡರ್ಸ್ ಅಂತ ಹೇಳ್ಕೊಂಡ್ರು ಅವ್ರ ಮೇಲೆ ತುಂಬಾ ಅವಾಗ ದೌರ್ಜನ್ಯಗಳಾಗ್ತಾ ಇತ್ತು. ಅವ್ರನ್ನ ನೋಡಿದಾಗ ಜೈಲ್ಗಳಲ್ಲಿ ಹಾಕುವಂಥದ್ದು, ಅವ್ರನ್ನ ಎಲ್ಲೂ ಸಹ ಫ್ರೀಡಮ್ ಆಗಿ ಓಪನ್ ಅಪ್ ಆಗಿ ಬದುಕಿರುವಂಥದ್ದು, ಈ ತರದೆಲ್ಲ ಮಾಡಕ್ಕೆ ತುಂಬಾ ಕಷ್ಟನ ಕೊಡ್ತಾ ಇದೆ. ನಮಗೆ ಭಾರತದಲ್ಲಿ ಫ್ರೀಡಮ್ ಅನ್ನ ಸಿಕ್ಕಿದಾಗ ಮತ್ತೆ ಇದು ನಮ್ಮ ಈ ಸಿಸ್ಟಮ್ ಪ್ರಾರಂಭ ಆಗಿದೆ. ಈ ಘರಾನಗಳು ಹೇಗಿರುತ್ತೆ, 7 ಮನೆ ಘರಾನಗಳು ಪ್ಲಸ್ ಗುರುಚೆಲ್ಲ ಸಿಸ್ಟಮ್ ಎಲ್ಲ ಹೆಚ್ಚಿಗೆ ಬಂದ್ಬಿಟ್ಟು ಫ್ರೀಡಮ್ ಸಿಕ್ಕಿ ಒಂದು ಸೆಕ್ಯುಲರ್ ಆಗಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಪ್ರೋಸೆಸ್ ಅಲ್ಲಿ ಬಂತು. ಇದು ಆ ಒಂದು ಕಾಲದಿಂದ ಇವತ್ತವರೆಗೂ ಅದೇ ಟ್ರೆಡಿಷನ್ ಅಲ್ಲಿ ಮತ್ತು ಅದೇ ಸಿಸ್ಟಮ್ ಅಲ್ಲಿ ಈ ನಮ್ಮ ಸಮುದಾಯ ಅಂದ್ರೆ ಹಿಜ್ರಾ ಕಲ್ಚರ್ ಸಿಸ್ಟಮ್ ಅಲ್ಲಿ ಯಾರ್ಯಾರು ಅಡಾಪ್ಷನ್ ಆಗಿದ್ದಾರೆ, ಆ ಸಿಸ್ಟಮ್ ಅನ್ನ ಯಾರು ಒಪ್ಕೊಂಡಿದ್ದಾರೆ ಅಂತ ಎಲ್ಲರೂ ಸಿಸ್ಟಮ್ ಮಾಡಿದಲ್ಲಿ ಅದೇ ಒಂದು ಕಲ್ಚರ್ ಅಲ್ಲಿ ಬರ್ತಾ ಹೋಗ್ತಾ ಇದ್ರು. ಮತ್ತೆ ಹೆಚ್ಚಿಗೆ ಬಂದ್ಬಿಟ್ಟು ಹಿಜ್ರಾ ಕಲ್ಚರ್ ಅಂತ ತಗೊಂಡಾಗ ಅಲ್ಲಿ ಜಾತಿಗಳನ್ನ ನಾವು ಜಾಸ್ತಿ ಬಂದ್ಬಿಟ್ಟು ಮಿಂಗಲ್ ಮಾಡಲ್ಲ. ಅಂತಂದ್ರೆ ಇವ್ರು ಹಿಂದೂಗಳು, ಇವ್ರು ಮುಸ್ಲಿಂಗಳು, ಇವ್ರು ಕ್ರೈಸ್ತರು ಅನ್ನುವಂಥದ್ದು ಭೇದ ಭಾವ ಆಗಿಲ್ಲ. ಅವರಲ್ಲೊಂದು ನಮ್ಮ ಕಲ್ಚರ್ ಬಂದ್ಬಿಟ್ಟು ಒಂದು ಯೂನಿಟಿ ಅನ್ನುವಂಥದ್ದಿದೆ. ಎಲ್ಲೂ ತಗೊಂಡಾಗ ಇವರು ಹಿಂದೂ ಜಾತಿದವರು, ಇವರು ಕ್ರೈಸ್ತ ಜಾತಿದವರು, ಮುಸ್ಲಿಂ ಜಾತಿಗಳು ಅಂತ ಅನ್ನುವಂಥದ್ದು ಭೇದ ಭಾವ. ಆದ್ರೆ ಹಿಜ್ರಾ ಕಲ್ಚರ್ ಬಂದ್ಬಿಟ್ಟು ಇಸ್ಲಾಂ ಧರ್ಮವನ್ನೇ ಜಾಸ್ತಿ ಆಚರಣೆ ಮಾಡುತ್ತೆ. ಅದಕ್ಕೂ ಯಾಕೆ ಅಂತ ತಗೊಂಡಾಗ ಇಸ್ಲಾಂ ಅಲ್ಲಿ ಎಲ್ಲಾ ಪುರುಷರು ಬಂದ್ಬಿಟ್ಟು ಮುಂಜಿ ಅಂತ ಮಾಡ್ತಾರೆ. ಮುಂಜಿ ಅಂತ ತಗೊಂಡಾಗ ಶಿಸ್ತರ ಮುಂದಿನ ಚರ್ಮ ಏನಿರುತ್ತೆ ಅದನ್ನ ಕಟ್ ಮಾಡಿರ್ತಾರೆ. ಆ ಒಂದು ಸಿಸ್ಟಮ್ ಇಸ್ಲಾಂ ಧರ್ಮದಲ್ಲಿ ಇರೋದ್ರಿಂದ ಅದನ್ನ ಅರ್ಧ ಮಾಡಿರ್ತಾರೆ. ನಾವು ಮುದ್ರೆಗಳಲ್ಲಿ ತಗೊಂಡಾಗ ಫುಲ್ಲನ್ನು ನಾವು ಮಾಡ್ಕೊಂಡಿದೀವಿ, ಹಾಗಾಗಿ ನಾವು ಇಸ್ಲಾಂ ಧರ್ಮಕ್ಕೆ ಸೇರ್ತೀವಿ ಅನ್ನುವಂಥದ್ದು ಒಂದು ಅಭಿಪ್ರಾಯ ಇರೋದ್ರಿಂದ ಹಿಜ್ರಾ ಕಲ್ಚರ್ ಹೆಚ್ಚಿಗೆ ಬಂದ್ಬಿಟ್ಟು ಮುಸ್ಲಿಂ ಕೈ ಮೇಲೆ ಹೋಗುತ್ತೆ. ಅವರು ಸಹ ಹಬ್ಬಗಳನ್ನು ಜಾಸ್ತಿ ಹಿಜ್ರಾ ಕಲ್ಚರ್ ತಗೊಂಡಾಗ ಹಬ್ಬಗಳನ್ನ ರಂಜಾನ್ ಹಬ್ಬನ ಆಚರಣೆ ಮಾಡ್ತಾರೆ. ಅವರು ಇಸ್ಲಾಂಗಳಾಗಿ ಅವ್ರ ಹೆಸರುಗಳನ್ನ ಕನ್ವರ್ಟ್ ಮಾಡ್ಕೊಂಡು ಇಸ್ಲಾಂ ಸ್ಟೈಲ್ ನಲ್ಲಿ ಎಲ್ಲರೂ ಹಿಜ್ರಾ ಕಲ್ಚರ್ ಇರುವಂತವ್ರು ಎಲ್ಲರೂ ಅದನ್ನ ಮಾಡಕ್ಕೆ
ಇಷ್ಟಪಡ್ತಾರೆ, ಅದೇ ತರ ಹೋಗುತ್ತೆ. ಹೆಚ್ಚಿಗೆ ಬಂದ್ಬಿಟ್ಟು ಹಿಜ್ರಾ ಕಲ್ಚರ್ ಅಲ್ಲಿ ಇಸ್ಲಾಂ ಧರ್ಮನೇ ಜಾಸ್ತಿ ಅವ್ರು ಉಲ್ಲೇಖ ಮಾಡುವಂಥದ್ದು ಮತ್ತು ಅದೇ ಸಂಪ್ರದಾಯನ ಅವ್ರು ನಡೆಸ್ಕೊಂಡು ಹೋಗ್ತಾರೆ. ಯಾರಿಗಾದ್ರೂ ಏನಾದ್ರೂ ಇದ್ರ ಬಗ್ಗೆ ಸಂಶಯ ಅಥವಾ ಏನಾದ್ರೂ ಇದ್ರೆ ಕ್ವಶನ್ ಆನ್ಸರ್ಸ್ ಅಲ್ಲಿ ಮಾಡಬಹುದು. ಇದ್ರ ಬಗ್ಗೆ ಹೇಗೆ ಮತ್ತು ಆ ಟೈಪ್ ಮತ್ತೆ ಇನ್ನೊಂದು ಆಡ್ ಮಾಡೋದೇನಂದ್ರೆ ಛೇದ ಅಂತ ಅಂದ್ರೆ ಗುರು ಛೇದ ಅದು ಒಂದು ಸಿಸ್ಟಮ್ ಏನಂತಂದ್ರೆ ಗುರು ಅಂದ್ರೆ ಗಂಡನ್ ತರಾನೇ ತನ್ನ ಚೇಲ ಅಡಾಪ್ಷನ್ ಮಾಡ್ಕೊಂಡಿರೋರಿಗೆ ಒಂಥರ ಸೆಕ್ಯೂರಿಟಿ ಅವರಿಗೆ, ಅದು ಸೋಷಿಯಲ್ ಸೆಕ್ಯೂರಿಟಿ ಆಗಿರ್ಬಹುದು ಅಥವಾ ಸಮಾಜದಲ್ಲಿ ಬದುಕೋದಿಕ್ಕೆ ಸೆಕ್ಯೂರಿಟಿ ಆಗಿರ್ಬಹುದು. ಒಂದು ಗುರು ಬಂದ್ಬಿಟ್ಟು ತನ್ನ ಚೇಲಗೆ ಡೆವಲಪ್ ಮಾಡುವಂಥದ್ದು, ಅದು ಎಲ್ಲಾ ಕ್ಷೇತ್ರದಲ್ಲೂ ಅವರಿಗೆ ಸಹಾಯ ಮಾಡುವಂಥದ್ದು. ಹೇಗೆ ಅಂದ್ರೂ ಅವರಿಗೆ ಸಹಾಯ ಮಾಡಿಕೊಂಡು ಅವರನ್ನ ನಡೆಸ್ಕೊಂಡು ಹೋಗುವಂಥದ್ದು. ಅದು ಅವರಿಗೆ ದೈಹಿಕವಾಗಿ ಆಗಿರ್ಲಿ ಅಥವಾ ಯಾವುದೇ ತರ ಮಾನಸಿಕವಾಗಿನೂ ಆಗಿರ್ಲಿ ಅಥವಾ ಹಣದ ಒಂದು ಸಹಾಯ ಬೇಕಾದ್ರೂ ಆಗಿರ್ಲಿ ಅಥವಾ ಈ ಸಿಸ್ಟಮ್ ಅಲ್ಲಿ ಈ ಕಲ್ಚರ್ ಅಲ್ಲಿ ಅವ್ರನ್ನ ತಿದ್ದುಕೊಂಡು ಅವ್ರನ್ನ ತಗೊಂಡು ಹೋಗುವಂತದ್ದಾಗಿರ್ಲಿ ಅಥವಾ ಅವ್ರನ್ನ ಟ್ರಾನ್ಸ್ಫಾರ್ಮೇಶನ್ ಮಾಡೋದು ಅಂತಂದ್ರೆ ಒಂದು ಗಂಡಿಂದ ಈ ಒಂದು ಟ್ರಾನ್ಸ್ಜೆಂಡರ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡಿ ಏನೇನ್ ಬದಲಾವಣೆ ಮಾಡಕ್ಕೆ ಹೆಲ್ಪ್ ಬೇಕು ಅದು ಮಾಡೋಕ್ಕೂ ಸಹ ಗುರು ಚೇಲಾಗೆ ಹೆಲ್ಪ್ ಮಾಡ್ತಾರೆ. ಇದು ಬಂದ್ಬಿಟ್ಟು ಗುರು ಚೇಲದಲ್ಲಿರುವಂತಹ ಒಂದು ಬಾಂಧವ್ಯ ಆಗಿರುತ್ತೆ ಮತ್ತು ಒಂದು ರಿಲೇಶನ್ಶಿಪ್ ಆಗಿರುತ್ತೆ. ಇನ್ಯಾರಿಗಾದ್ರೂ ಡೌಟ್ಸ್ ಇದ್ರೆ ಖಂಡಿತವಾಗ್ಲೂ ಕೇಳ್ಬೋದು. ಥ್ಯಾಂಕ್ ಯು ದಿಲ್ಫರಾಜ್, ತುಂಬಾ ಡೀಟೇಲ್ ಆಗಿ ಎಷ್ಟೊಂದು ಎಕ್ಸ್ಪ್ಲೇನ್ ಮಾಡಿದ್ದೀರಾ. ಇದು ತುಂಬಾ ಯೂಸ್ಫುಲ್, ಎಲ್ಲೂ ಸಿಗಲ್ಲ ಅನ್ಸುತ್ತೆ ಇದು. ಅಂದ್ರೆ ಈಗ ಎಷ್ಟೊಂದು ಕ್ಯಾಟಗರೀಸ್ ಹೇಳ್ರಿ ಅಲ್ಲ, ಜೋಗಪ್ಪ, ಹಿಜ್ರಾ, ಮಂಗಳಮುಖಿ, ಟಿಜಿ ಎಲ್ಲರೂ. ಅಂದ್ರೆ ಒಂದು ಕ್ಯಾಟಗರಿಗೆ ಇನ್ನೊಂದು ಕ್ಯಾಟಗರಿಗೆ ಸಂಬಂಧ ಯಾವ ತರ ಇರುತ್ತೆ ಅಂತಂದ್ರೆ ಫ್ರೆಂಡ್ಲಿ ಇರುತ್ತಾ, ಒಟ್ಟಿಗೆ ಯುನೈಟೆಡ್ ಇದ್ದಾರ, ಇಲ್ಲ ಕಾನ್ಫ್ಲಿಕ್ಟ್ಸ್ ಇರುತ್ತೆ, ಆ ತರ ಏನಾದ್ರು ಕೇಳಿದ್ದಾರೆ. ಆದ್ರೆ ಕೆಲವೊಂದು ಕ್ಯಾಟಗರಿಗಳಲ್ಲಿ ತುಂಬಾ ಹತ್ತಿರವಾಗಿರೋ ಸಂಬಂಧಗಳಿರುತ್ತೆ, ಕೆಲವೊಂದು ಕ್ಯಾಟಗರಿಗಳಿಗೆ ಇದು ಹತ್ತಿರವಾಗಿ ಸಂಬಂಧಗಳು ಇರೋದಿಲ್ಲ. ನಾವು ಹಿಜ್ರಾ ಕಲ್ಚರ್ ಅಂತ ತಗೊಂಡಾಗ ಅವ್ರು ಯಾವತ್ತೂ ಈ ಡಿಡಿಗಳಾಗಿರ್ಬಹುದು, ಗೇಸ್ಗಳಾಗಿರ್ಬಹುದು, ಬೈಸೆಕ್ಷುವಲ್ಸ್ ಗಳಾಗಿರ್ಬಹುದು ಮತ್ತು F2M ಅಂದ್ರೆ ಹೆಣ್ಣಾಗಿ ಹುಟ್ಟಿ ಗಂಡಾಗಿ ಯಾರು ಬದಲಾವಣೆ ಆಗಿರ್ತಾರೆ ಅಂತವ್ರಿಗಾಗಿರ್ಬಹುದು, ಅವ್ರು ಈ ಒಂದು ಟ್ರೆಡಿಷನ್ ನಲ್ಲಿ ಅವ್ರು ಇನ್ಕ್ಲೂಡ್ ಮಾಡೋದು ಇಲ್ಲ. ಅವ್ರು ನೋಡಿದ್ರೆ ಅಷ್ಟಕ್ಕಷ್ಟರಲ್ಲೇ ಇರ್ತಾರೆ. ಆದ್ರೆ ಸೆಕ್ಸುವಲಿ ಮೈನಾರಿಟಿ ಗುಂಪೇನ ಆದ್ರೆ ಅವ್ರವ್ರ ಆಚರಣೆ ಪ್ಲಸ್ ಅವ್ರವ್ರದ್ದು ಒಂದು ಮನಸ್ಥಿತಿ ಮತ್ತು ಅವ್ರವ್ರದ್ದು ಒಂದು ಕಲ್ಚರ್ ತಗೊಂಡಾಗ ಒಬ್ರಿಗೊಬ್ರು ರಿಲೆವೆಂಟ್ ಆಗಿರೋದಿಲ್ಲ. ಹಿಜ್ರಾ ಕಲ್ಚರ್ ಅಲ್ಲಿ ಅಂತ ತಗೊಂಡಾಗ ಸುಮಾರು ಜನ ಕೋತಿಗಳು, ಜೋಗಪ್ಪಗಳು, ಟ್ರಾನ್ಸ್ಜೆಂಡರ್ಸ್, ಟ್ರಾನ್ಸ್ಸೆಕ್ಷುವಲ್ಸ್, ಅದು ಮಂಗಳಮುಖಿ ಆಗಿರಬಹುದು, ಇಂಥವ್ರು ಬಂದ್ಬಿಟ್ಟು ಹೆಚ್ಚಿಗೆ ಬಂದ್ಬಿಟ್ಟು ಆ ಕಲ್ಚರಲ್ ಬರ್ತಾರೆ. ಆದ್ರೆ ಈ ಡಿಡಿಗಳು, ಗೇಸು, ಬೈಸೆಕ್ಷುವಲ್ಸ್ ಮತ್ತು F2Ms ಇಂಥವರಿಗೆ ಹೆಚ್ಚಿಗೆ ಬಂದ್ಬಿಟ್ಟು ಆ ಕಲ್ಚರಲ್ ತಗೊಳ್ಳೋದಿಲ್ಲ. ಪ್ಲಸ್ ಕೆಲವ್ರು ಬಂದ್ಬಿಟ್ಟು ಪ್ಯಾಂಟ್ ಶರ್ಟ್ ಅಲ್ಲಿ ಇರುವಂತವ್ರು ಫೆಮಿನೈನ್ ಆಗಿರುವಂತ ಕೋತಿಗಳಾಗಿರ್ಬಹುದು, ಡಿಡಿಗಳಾಗಿರ್ಬಹುದು, ಬೈಸೆಕ್ಷುವಲ್ ಗಳಾಗಿರ್ಬಹುದು, ಅವ್ರು ಬಂದ್ಬಿಟ್ಟು ಹೆಚ್ಚಿಗೆ ಟ್ರಾನ್ಸ್ಜೆಂಡರ್ಸ್, ಟ್ರಾನ್ಸ್ಸೆಕ್ಷುವಲ್ಸ್ ಮತ್ತು ಮಂಗಳಮುಖಿ ಅವರು ಮತ್ತೆ F2Ms ಯಾರು ಇರ್ತಾರೆ ಅವ್ರ ಜೊತೆ ಮಿಂಗಲ್ ಆಗಕ್ಕೂ ಅವ್ರು ಇಷ್ಟಪಡೋದಿಲ್ಲ. ಯಾಕಂದ್ರೆ ನಾವಿರೋ ತರಾನೇ ಬೇರೆ, ನಮ್ ಹೆಣ್ಣಿನ ಭಾವನೆ ಇದೆ, ಅದು ನಾವು ಪ್ಯಾಂಟ್ ಶರ್ಟ್ ಅಲ್ಲಿ ಇದೀವಿ. ಆದ್ರೆ ಅವರು ಓವರ್ ಆಗಿ ಆಡ್ತಾರೆ ಅಥವಾ ಕೆಲವೊಮ್ಮೆ ಅವರು ಸೆಕ್ಸುವಲಿ ಆರ್ಗನ್ ಚೇಂಜ್ ಮಾಡ್ಕೊಂಡಿದ್ದಾರೆ, ಡಿಫ್ರೆಂಟ್ ಟ್ರಾನ್ಸ್ ಡ್ರೆಸ್ ಹಾಕ್ತಾರೆ, ಅಂತವ್ರ ಜೊತೆ ನಾವು ಮಿಂಗಲ್ ಆಗಕ್ಕೆ ಇಷ್ಟ ಇಲ್ಲ ಅಂತಲೂ ಅನ್ನುವಂಥವ್ರು ಸುಮಾರು ಜನ ಇದ್ದಾರೆ. ಕೆಲವರು ನ್ಯೂಟ್ರಲ್ ಆಗಿದ್ದಾರೆ, ಅವ್ರನ್ನ ನೋಡಿದ್ರೆ ಇವ್ರನ್ನು ಇಷ್ಟಪಡ್ತಾರೆ, ಇವ್ರನ್ನ ನೋಡಿ ಅವ್ರನ್ನು ಇಷ್ಟಪಡ್ತಾರೆ, ಈ ತರದ್ದು ಇರುತ್ತೆ. ಬೆಂಗಳೂರಿನಲ್ಲಿ ಎಲ್ಲಾ ಕ್ಯಾಟಗರಿಯವರು ಇದ್ದಾರಾ? ಅಂದ್ರೆ ಹಿಜ್ರಾ ಅವರು ಇದ್ದಾರೆ, ಮತ್ತೆ ಮಂಗಳಮುಖಿ, ಜೋಗಪ್ಪ ಎಲ್ಲ ಕಮ್ಯುನಿಟೀಸು ಇದ್ದಾರೆ, ಇಲ್ಲ ಒಂಥರ ಜಾಗ್ರಫಿಯಾಗಿ ಬೇರೆ ಬೇರೆ ಸಿಟಿನಲ್ಲಿ ಬೇರೆ ಕಮ್ಯುನಿಟೀಸ್ ಇದ್ದಾರೆ? ಹಾಗಂತ ಏನಿಲ್ಲ, ಬ್ಯಾಂಗ್ಳೂರಲ್ಲಿ ಎಲ್ಲಾ ತರದ ಕಮ್ಯುನಿಟಿ ಇದೆ. ಕಮ್ಯುನಿಟಿ ಅಂತೀವಿ ನಾವು. ಯಾರು ಲಿಂಗನ ಬದಲಾಯಿಸ್ಕೊಂಡಿದ್ದಾರೆ ಅವ್ರು ಬಂದ್ಬಿಟ್ಟು ಟ್ರಾನ್ಸ್ಸೆಕ್ಷುವಲ್ ಅಂತ ಹೇಳ್ತೀವಿ. ಅದಾದ ನಂತರ ಬಂದ್ಬಿಟ್ಟು ಯಾರು ಅದನ್ನು ಇನ್ನೊಂದು ವರ್ಡ್ M2F ಅಂತ ಅಂದ್ರೆ ಒಂದು ಗಂಡಾಗಿ ಹುಟ್ಟಿ ಒಂದು ಹೆಣ್ಣಿನಾಗಿ ಪರಿವರ್ತನೆ ಆಗಿರೋದು. ಈ 3 ಜನರು ಬಂದ್ಬಿಟ್ಟು ಎಲ್ರು ಸಹ ತಾವು ನಾನು ಈ ಕಲ್ಚರ್ ಅಲ್ಲಿ ಇರ್ಬೇಕು, ನನಗೂ ಮುಂದೆ ಹೋಗೋದಕ್ಕೆ ಈ ಕಲ್ಚರ್ ಒಂದು ಅಡಿಪಾಯ, ಒಂದು ಫೌಂಡೇಶನ್ ಅನ್ನೋರು ಇದ್ರೆ ಅವ್ರನ್ನು ಹೋಗ್ತಾರೆ, ಈ ಸಿಸ್ಟಮ್ ಅಲ್ಲಿ ಬಂದ್ಬಿಡ್ತಾರೆ. ಅದಾದ ನಂತರ ಬಂದ್ಬಿಟ್ಟು ಮಂಗಳಮುಖಿ ಅಂತ ತಗೊಂಡಾಗ ಅದು ಇತ್ತೀಚೆಗೆ ಒಂದು 5-6 ವರ್ಷದಿಂದ ಆ ವರ್ಡ್ ನ ಬಳಕೆ ಮಾಡ್ತಾ ಇರುವಂತದ್ದು. ಅದೇನು ಅಂತಂದ್ರೆ ಸರ್ಕಾರಕ್ಕೆ ಎಲ್ಲೋ ಒಂದ್ ಕಡೆ ನಾವು ಹೋದಾಗ ಅಥವಾ ನಾವು ಸೂಚಿಸಿದಾಗ ಅಥವಾ ಬಿಂಬಿಸುವಾಗ ಒಂದು ವರ್ಡ್ ಅಲ್ಲಿ ಹೋದ್ರೆ ಅವರಿಗೂ ಅರ್ಥ ಆಗುತ್ತೆ. ಕೆಲವ್ರು ಹೇಳ್ತಾರೆ ನಾನು ಟ್ರಾನ್ಸ್ಜೆಂಡರ್, ಕೆಲವ್ರು ಹೇಳ್ತಾರೆ ನಾನು ಟ್ರಾನ್ಸ್ಸೆಕ್ಷುವಲ್, ಕೆಲವ್ರು ಹೇಳ್ತಾರೆ ನಾನು ಕಲ್ಚರ್ನೇ ನಾನು ಹಿಜ್ರಾ ಅಂತ ಹೇಳ್ತಾರೆ, ಕೆಲವ್ರು ಬಂದ್ಬಿಟ್ಟು ನಾನು M2F ಅಂತಾರೆ. ಇಲ್ಲಿ ಎಲ್ಲೋ ಒಂದ್ ಕಡೆ ಕನ್ಫ್ಯೂಷನ್ ಆಗುತ್ತೆ.
ಅನ್ನೋದಕ್ಕೆ ಒಂದು ವರ್ಡ್ ನಾವು ಸರ್ಕಾರ ಕೊಡೋಣ ಅಂತ ಹೇಳ್ಬಿಟ್ಟು ಅವಾಗ ಏನ್ ಮಾಡಿದ್ರು, ಸುಮಾರು ಇರುವಂತ ಟ್ರಾನ್ಸ್ಜೆಂಡರ್ಸ್ ಎಲ್ರು ಸಹ ಮತ್ತೆ ಕಲ್ಚರ್ ಇರೋರು ನಾವೊಂದು ವರ್ಡ್ ಕೊಡುವಾಗ ಕೀವರ್ಡ್ ಅನ್ನು ಉಪಯೋಗಿಸೋದಕ್ಕೆ ಮಂಗಳಮುಖಿ ಅಂತ ಹೇಳೋಣ ಅಂತ ಆ ವರ್ಡ್ ಅನ್ನು ಮಾಡ್ಕೊಂಡು ಒಂದು ಫಾರ್ಮ್ ಮಾಡ್ಕೊಂಡು ಅದು ಆಲ್ಟರ್ನೇಟಿವ್ ವರ್ಡ್ ಆಗಿ ಉಪಯೋಗಿಸ್ತಾ ಇದ್ದಾರೆ. ಮಂಗಳಮುಖಿ ಅಂತಂದ್ರೆ ನಾವ್ ಎಲ್ಲರೂ ಸಹ ಮಂಗಳವಾಗಿರುವಂತ ನಾವೆಲ್ಲರೂ ಶುಭ ಕೋರುವಂತವ್ರು, ನಮ್ಮನ್ನ ನೋಡಿದ್ರೆ ಎಲ್ರಿಗೂ ಆಗತ್ತೆ ಅಂದ್ರೆ ನಾವು ಮಂಗಳವಾಗಿರುವಂತ ಮುಖಿಗಳು, ಮಂಗಳಮುಖಿ ಅಂತ ಒಂದು ವರ್ಡ್ ನ ಬಳಸಿದ್ದಾರೆ. ಅಷ್ಟೇ ಬಿಟ್ರೆ ಅದು ಏನ್ ಸಪರೇಟ್ ಐಡೆಂಟಿಟಿ ಟೈಪಾಲಜಿ ಅಂತ ಏನಿಲ್ಲ. ಇದ್ರಲ್ಲಿ ಯಾರು ಇರ್ತಾರೋ ಅವ್ರು ಇರ್ತಾರೆ. ಬೆಂಗಳೂರಲ್ಲಿ ಎಲ್ರೂ ಇದ್ದಾರೆ, ಯಾರು ಒಂದು ಕಲ್ಚರ್ ಅಲ್ಲಿ ಇದ್ದಾರೆ ಅಂತವ್ರನ್ನ ಅವರು ಹಿಜ್ರಾಸ್ ಅಂತ ಹೇಳ್ಕೊಳ್ತಾರೆ. ಇಲ್ಲ ನಾನು ಮಂಗಳಮುಖಿ ಅಂತ ನಾನು ವರ್ಡ್ ಕೊಟ್ಟಿದ್ವಿ ಅಂದಾಗ ಅವ್ರು ಇಂಡಿವಿಜುವಲ್ ಮಂಗಳಮುಖಿ ಅಂತಾರೆ. ಕೆಲವರು ನಾನು ಇಂಡಿವಿಜುವಲ್ ಇದ್ದೀನಿ, ನನ್ನ ಕಲ್ಚರ್ ಅಲ್ಲಿ ಇಲ್ಲ, ನಾನು ಟ್ರಾನ್ಸ್ಜೆಂಡರ್ ಅಂತ ಗುರುತಿಸ್ಕೊಂತೀನಿ, ನಾನು ಟೀಚಿ ಅಂತ ಹೇಳ್ಕೊಂತೀನಿ, ನಾನು ಟ್ರಾನ್ಸ್ಜೆಂಡರ್ ಅಂತ ಹೇಳೋರು ಇದ್ದಾರೆ, ಟ್ರಾನ್ಸ್ಸೆಕ್ಷುವಲ್ ಅಂತ ಹೇಳ್ಕೊಳ್ಳೋರು ಇದ್ದಾರೆ. ಆದ್ರೆ ಜೋಗಪ್ಪಗಳು ತುಂಬಾ ಕಡಿಮೆ ನಮ್ಮ ಬ್ಯಾಂಗ್ಳೂರಲ್ಲಿ ಇರೋದು. ಜೋಗಪ್ಪಗಳು ಬಂದ್ಬಿಟ್ಟು ನಾರ್ತ್ ಕರ್ನಾಟಕದಲ್ಲಿ ಆ ಒಂದು ಪದ್ಧತಿ ಮತ್ತು ಒಂದು ಆಚರಣೆ ಇರೋದ್ರಿಂದ ಹೆಚ್ಚಿಗೆ ಜೋಗಪ್ಪಗಳು ಅಲ್ಲಿ ಇದ್ದಾರೆ. ಇವಾಗ ಒಬ್ರೊಬ್ರು ಒಂದೊಂದು ಏಜ್ ನಲ್ಲಿ ಐಡೆಂಟಿಫೈ ಮಾಡ್ಕೊಳ್ಬಹುದಲ್ವಾ? ಅಂದ್ರೆ ಈಗ ಒಬ್ರು 20 years ಇದ್ದಾಗ ನಾನು ಫೀಮೇಲ್ ಆಗ್ಬೇಕು ಅಂತ ಬಯಸ್ಬೋದು, ಇಲ್ಲ 40 years ಆದ್ರೂ ಬಯಸ್ಬೋದಲ್ವಾ? ಬಯಸ್ಬೋದು. ಅವ್ರದ್ದು ಯಾವಾಗ ಅವರು ನಾನು ಆಗ್ಬೇಕು ಅನ್ನೋದು ದಟ್ಸ್ ಡಿಪೆಂಡ್ ಆನ್ ದೇರ್ ವಿಶ್ ಮತ್ತು ಅವ್ರದ್ದು ಇಂಡಿವಿಜುವಲ್ ಚಾಯ್ಸ್ ಇರುತ್ತೆ. ಕೆಲವರು 16-17 ವರ್ಷದಲ್ಲೂ ಆಗ್ಬಿಡ್ತಾರೆ, ಕೆಲವರು 18 ವರ್ಷದ ಮೇಲೇನೂ ಆಗ್ತಾರೆ, ಕೆಲವರು ಎಷ್ಟೋ ಜನ ಸುಮಾರು ಜನ ನಮ್ಮಲ್ಲಿ ಸಮುದಾಯ ತಗೊಂಡಾಗ ಎಷ್ಟೋ ಜನ ಮ್ಯಾರಿಡ್ ಆದ್ಮೇಲೆ ಮತ್ತೆ ನನಗೆ ಬೇಡ, ನನಗೆ ಈ ತರದ್ ಬೇಡ, ಫೋರ್ಸ್ಫುಲಿ ಕೆಲವೊಮ್ಮೆ ಮ್ಯಾರೇಜ್ಗಳಾಗೋದು ಬಿಟ್ಟಿರ್ತಾರೆ. ಮ್ಯಾರೇಜ್ಗಳಾಗೋದ್ಮೇಲೆನೂ ನಾನಿಲ್ಲ, ಈ ತರ ನಾನು ಚೇಂಜ್ ಆಗ್ಬೇಕು, ನನ್ನ ಐಡೆಂಟಿಟಿ ನನ್ನ ಟ್ರಾನ್ಸ್ಜೆಂಡರ್ ನನ್ನ ಟ್ರಾನ್ಸ್ಸೆಕ್ಷುವಲ್ ಅಂತ ಎಷ್ಟೋ ಜನ ಅದಾದ್ಮೇಲೂ ಚೇಂಜ್ ಆಗಿರೋರು ಇದ್ದಾರೆ. ಏಜ್ ಲಿಮಿಟ್ ಅನ್ನೋದೇನು ಇಲ್ಲ. ಓಕೆ, ಇವಾಗ ಆತರ ಏಜ್ ವ್ಯತ್ಯಾಸ ಆಗ್ತಾ ಹೋದಾಗ ಈಗ ನೀವು ಏನ್ ಹೇಳಿದ್ರಿ, ಫ್ಯಾಮಿಲಿ ಸ್ಟ್ರಕ್ಚರ್ ಹೇಳಿದ್ರಿ ಅಲ್ಲ, ಈಗ ಗುರು ಇರ್ತಾರೆ, ಚೇಲ ಇರುತ್ತೆ, ಸಂತಿ ಚೇಲ ಆ ಥರ, ಆ ಸಿಸ್ಟಮ್ ಇನ್ನೂ ಹಾಗೇನೆ ಇರುತ್ತೆ, ಏಜ್ ಮೇಲೆ ಏನು ಚೇಂಜಸ್ ಆಗಲ್ಲ? ಏಜ್ ಮೇಲೆ ಯಾವತ್ತೂ ಆ ಸಿಸ್ಟಮ್ ಹೇಳೋದಿಲ್ಲ. ಸಿಸ್ಟಮ್ ಏನ್ ಹೇಳೋದು ಅಂತಂದ್ರೆ, ಯಾವಾಗ ನಾವು ಅಲ್ಲಿ ಸೀನಿಯಾರಿಟಿ ಬರೋದ್ರೆ ನಾವು ಸಿಸ್ಟಮ್ ಅಲ್ಲಿ ಯಾವಾಗ ಬೇಗ ಅದ್ರಲ್ಲಿ ಅಡಾಪ್ಟ್ ಆಗಿದ್ದೀವಿ ಅವತ್ತು ಅದೇ ಪ್ರಿಯಾರಿಟಿ ಬರೋದು. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಪಕ್ಷ ಅಂತ ತಗೊಂಡಾಗ ನಾವು ಪಕ್ಷದಲ್ಲಿ ಯಾವಾಗ ಎಷ್ಟು ಬೇಗ ಸೇರಿ ನಮ್ಮ ಅಲ್ಲಿ ಒಂದು ಕಾರ್ಯ ನಿರ್ವಹಿಸ್ತಾ ಇದ್ದೀವಿ ಅದು ಮುಖ್ಯ ಆಗುತ್ತೆ. ಬಿಟ್ರೆ ನಾನು ತುಂಬಾ 50 ವರ್ಷ ಆಗಿದೆ, ನಾನು 2 ವರ್ಷದಲ್ಲಿ ಸೇರ್ಕೊಂಡಿದ್ದೀನಿ, ನಾನು ಹಿರಿಯ ಈ ಪಕ್ಷದಲ್ಲಿ, ಆ ತರದೇನು ಇರೋದು. ತುಂಬಾ ಜನ ಟ್ರಾನ್ಸ್ಸೆಕ್ಷುವಲ್ಸ್ ಇರ್ತಾರ, ಅಂದ್ರೆ ಸರ್ಜರಿ ಮಾಡಿಸಿರ್ತಾರ, ಅಥವಾ ಸ್ವಲ್ಪ ಒಂದು 10% ಅಷ್ಟೇನಾ? ಹಾಗಂತ ಏನಿಲ್ಲ. ನಾವು ಕ್ರಮೇಣವಾಗಿ ತಗೊಂಡಾಗ ಒಂದು 100% ಅಲ್ಲಿ ದೇರ್ ವಿಲ್ ಬಿ 60% ಟ್ರಾನ್ಸ್ಸೆಕ್ಷುವಲ್, 40% ಟ್ರಾನ್ಸ್ಜೆಂಡರ್. ಈ ಮನೆಗಳಿಗೆ ಜಾಯಿನ್ ಆಗೋದು, ಅಡಾಪ್ಟ್ ಮಾಡ್ಕೊಳ್ಳೋದೆಲ್ಲ ಈ ಮನೆಯಿಂದ, ಅಂದ್ರೆ ಹುಟ್ಟಿದ ಮನೆಯಿಂದ ಆಚೆ ಕಳ್ಸಿದಾಗ ಮಾಡ್ಕೊಳ್ಳೋಣ? ಅವ್ರ ಮನೆಯಿಂದ ಹೋಗೋದ್ಮೇಲೆ ಅಥವಾ ಕೆಲವರು ಮನೇಲಿ ಇಟ್ಕೊಂಡು ಆ ಟ್ರೆಡಿಷನ್ ಅಲ್ಲಿ ಇರ್ತಾರೆ. ಅಂದ್ರೆ ಆ ಒಂದು ಸಂಪ್ರದಾಯ, ಒಂದು ಆಚರಣೆಯಲ್ಲಿ ಕೆಲವೊಬ್ರು ಮನೇಲಿ ಇಟ್ಕೊಂಡು ಇರ್ತಾರೆ. ಫಾರ್ ಎಕ್ಸಾಂಪಲ್ ಹಿಂದ್ರ ಟ್ರೆಡಿಷನ್ ಅಲ್ಲಿ ಸೀರೆ ಉಟ್ಕೊಂಡ ಮೇಲೆನೆ ಇರ್ಬೇಕು ಅನ್ನುವಂಥದ್ದು ಏನಿಲ್ಲ. ಕೆಲವೊಮ್ಮೆ ಗೋತೀಸ್ಗಳಂತ ಹೇಳಿದ್ನಲ್ಲ ನಾನು, ತುಂಬಾ ಗೋತೀಸ್ಗಳು ಅವ್ರು ಬಂದ್ಬಿಟ್ಟು ಪ್ಯಾಂಟ್ ಶರ್ಟ್ ಅಲ್ಲೇ ಇರ್ತಾರೆ. ಅಂದ್ರೆ ಅವ್ರ ಜುಬ್ಬ ಲುಂಗಿ ಹಾಕೊಂಡು ಇವತ್ತು ಟ್ರೆಡಿಷನ್ ಅಲ್ಲಿ ಇರ್ತಾರೆ. ಅವ್ರು ಸಾಮಾನ್ಯವಾಗಿ ಈ ಟ್ರೆಡಿಷನ್ ಅಲ್ಲೂ ಇರ್ತಾರೆ, ಅವ್ರ ಮನೆಯಲ್ಲೂ ಅವ್ರ ಜೀವನ ನಡೆಸ್ತಾರೆ. ಯಾವಾಗ ಈ ಟ್ರೆಡಿಷನ್ ಅಲ್ಲಿ ಬಂದ್ಬಿಟ್ಟು ಏನೇನ್ ಮಾಡ್ಬೇಕು, ಏನ್ ಕಾರ್ಯ ನಿರ್ವಹಿಸ್ಬೇಕು ಅದ್ರಲ್ಲಿ ಭಾಗಿಯಾಗ್ತಾರೆ. ಸಾಮಾನ್ಯವಾಗಿ ಮನೇಲಿ ಇರೋರು ಇರ್ತಾರೆ, ಆ ತರದ್ ಏನೂ ಇಲ್ಲ. ಇನ್ನೊಂದು ನಂದು ಪ್ರಶ್ನೆ ಲಾರ್ಜಲ್ಲಿ ಏನಿತ್ತು ಅಂತಂದ್ರೆ, ಈಗ 377 ಒಂದು ಕಾನೂನು ಮೊದ್ಲೇನಿತ್ತು, ಇವಾಗ ಏನ್ ಬದಲಾವಣೆ ಆಗಿದೆ, ಅದರಿಂದ ಕಮ್ಯುನಿಟಿಗೆ ಯಾವ ರೀತಿ ಸಹಾಯ ಆಗಿದೆ ಅಂತ. ಅಂಡ್ ಎರಡನೇದು ಇದ್ದಿದ್ದು ಪ್ರಶ್ನೆ, ಸೊಸೈಟಿ ಕಾನೂನು ಒಂದ್ ಕಡೆಗಾದ್ರೆ ಸೊಸೈಟಿ ಸೆಕ್ಷುವಲ್ ಮೈನಾರಿಟೀಸ್ ನ ನೋಡಂತ ದೃಷ್ಟಿಕೋನದಲ್ಲಿ ಕಳೆದ 20 ವರ್ಷ ಇರ್ಬೋದು ಅಥವಾ ಕಳೆದ 10 ವರ್ಷ ಇರ್ಬೋದು, ಯಾವ ರೀತಿ ಬದಲಾವಣೆ ಆಗಿದೆ? ಗವರ್ಮೆಂಟ್ ಅಕ್ಸೆಪ್ಟೆನ್ಸ್ ಇರ್ಬೋದು, ಸೊಸೈಟಿ ಅಕ್ಸೆಪ್ಟೆನ್ಸ್, ಫ್ಯಾಮಿಲಿ ಅಕ್ಸೆಪ್ಟೆನ್ಸ್ ಆ ಲೆವೆಲ್ ಅಲ್ಲಿ. ನೀವು ಹೇಳಿದ ಪ್ರಶ್ನೆ ಬಂದ್ಬಿಟ್ಟು IPC 377 ಅಂದ್ರೆ ಇಂಡಿಯನ್ ಪೀನಲ್ ಕೋಡ್ 377 ಕಾಯ್ದೆ ಪ್ರಕಾರ, ಅದು ಬ್ರಿಟಿಷ್ ಅವ್ರು ಮಾಡ್ಕೊಂಡ್ ಬಂದಂತ ಕಾಯ್ದೆ. ಆ ಕಾಯ್ದೆ ಏನ್ ಹೇಳುತ್ತೆ ಅಂತಂದ್ರೆ, ಒಂದು ಗಂಡಾಗಿ ಅಲ್ಲ, ಗಂಡು ಹೆಣ್ಣು ಅಂತಲೇ ಅಲ್ಲ, ಸಾಮಾನ್ಯವಾಗಿ ಎಲ್ಲಾ ಒಂದು ನಮ್ಮ ಸಮಾಜದಲ್ಲಿರುವಂತ ಎಲ್ಲಾ ಪ್ರಜೆಗಳಿಗೂ, ನಮ್ಮ ದೇಶದಲ್ಲಿರುವಂತ ಎಲ್ಲಾ ಪ್ರಜೆಗಳಿಗೂ ಆ ಒಂದು ಕಾಯ್ದೆ ಮಾಡಿದ್ದು. ಯಾವುದೇ ವ್ಯಕ್ತಿ ಆಗಿರ್ಲಿ, ತಾನು ಮಾಡುವಂತ ಲೈಂಗಿಕ ಕ್ರಿಯೆ ಅದು ಸಂತಾನೋತ್ಪತ್ತಿಗೋಸ್ಕರ, ಅಂದ್ರೆ
ಆ ಸಂತಾನೋತ್ಪತ್ತಿಗೋಸ್ಕರ ಮಾಡುವಂತ ಲೈಂಗಿಕ ಕ್ರಿಯೆ ಮಾತ್ರ ನೈತಿಕವಾದದ್ದು. ಅದನ್ನ ಹೊರತುಪಡಿಸುವುದು ಎಲ್ಲ ಮಾಡುವಂತ ಲೈಂಗಿಕ ಕ್ರಿಯೆ ಇರೋದು ಅದು ಅನೈತಿಕವಾದದ್ದು. ಪ್ಲಸ್ ಅದು ಕಾನೂನಿನ ಪ್ರಕಾರ ಬಾಹಿರವಾದದ್ದು. ಕಾನೂನವಾಗಿ ಅದು ಅಪರಾಧ ಅಂತ ಅದನ್ನ ಆ ಒಂದು ಕಾಯ್ದೆ ಹೇಳುತ್ತೆ. ಆ ಕಾಯ್ದೆ ಅಡಿನಲ್ಲಿ ಯಾರಾದ್ರೂ ಕೇಸ್ಗಳು ಬಂದಾಗ ಅವ್ರಿಗೆ 1 ಲಕ್ಷದಿಂದ 5 ಲಕ್ಷ ತನಕ ಪೆನಾಲ್ಟಿ ಮತ್ತು 1 ರಿಂದ 7 ವರ್ಷ ತನಕ ಅವರಿಗೆ ಶಿಕ್ಷೆ ಇರುತ್ತೆ ಅನ್ನೋದು ಆ ಕಾಯ್ದೆನ ಹೇಳ್ತಾ ಇತ್ತು. ಅಂದ್ರೆ ಸಾಮಾನ್ಯವಾಗಿ 7 ವರ್ಷದ ಶಿಕ್ಷೆನೇ ಇದ್ದಿದ್ದು ಆ ಕಾಯ್ದೆನಲ್ಲಿ. ಅವಾಗ ನಾವೇನ್ ಮಾಡಿದ್ವಿ, 1990ರಿಂದ ಈ ಒಂದು ಹೋರಾಟ ಜಾಸ್ತಿ ಪ್ರಾರಂಭ ಆಯ್ತು. ಏನಂತ ಅಂದ್ರೆ ಈ ಒಂದು ಕಾಯ್ದೆ ಹೇಳೋದು ನಮ್ಗೆ ಎಲ್ಲೋ ಒಂದ್ ಕಡೆ ಈ ಒಂದು ಕಾಯ್ದೆ ನಮ್ಮ ಒಂದು ಫಂಡಮೆಂಟಲ್ ರೈಟ್ಸ್ ಗೆ ಎಲ್ಲೋ ಒಂದ್ ಕಡೆ ಧಕ್ಕೆ ತೋರಿಸ್ತಾ ಇದೆ. ರೈಟ್ ಟು ಸ್ಪೀಚ್, ರೈಟ್ ಟು ಫ್ರೀಡಮ್ ಅಂತ ತಗೊಂಡಾಗ ಎಲ್ಲರೂ ಸಹ ಬಂದ್ಬಿಟ್ಟು ಲೈಂಗಿಕ ಕ್ರಿಯೆ ಮಾಡಿದಾಗ ಅದು ಸಂತಾನೋತ್ಪತ್ತಿಗೋಸ್ಕರ ಅಂತಾನೆ ಮಾಡಲ್ಲ. ಕೆಲವರು ಪ್ಲೇಷರ್ಗೋಸ್ಕರನು ಮಾಡಿರ್ಬೋದು. ಕೆಲವರು ಇವಾಗ ಈಗಿನ ಸಿಸ್ಟಮ್ ಅಂತ ತಗೊಂಡಾಗ ಎಲ್ರೂ ಸಹ 2 ಮಕ್ಕಳಾದ್ಮೇಲೆ ಆಪರೇಷನ್ ಮಾಡ್ಕೊಂಡಿರ್ತಾರೆ. ಅದಾದ್ಮೇಲೆ ಅವ್ರು ಲೈಂಗಿಕ ಕ್ರಿಯೆ ಮಾಡುವಂಥದ್ದು ಅದು ಯಾಕೆ ಅದು ನ್ಯಾಚುರಲ್ ಅಂತ ಅನ್ನತ್ತೆ. ನ್ಯಾಚುರಲ್ ಅಂತೆ ಅನ್ಯಾಚುರಲ್ ಆಗದೆ ಇರುವಂತದ್ದು ಹೇಗೆ ಬರುತ್ತೆ. ಆಮೇಲೆ ಕೆಲವರು ಎಷ್ಟೋ ಜನ ಒಂದು ಗಂಡು ಮತ್ತು ಒಂದು ಹೆಣ್ಣು ಅಂತ ತಗೊಂಡಾಗ ಒಂದು ಪ್ರೈವಸಿ ಒಂದು ರೂಮ್ ಅಲ್ಲಿ ತಗೊಂಡಾಗ ಎಲ್ರೂ ಬಂದ್ಬಿಟ್ಟು ವೆಜನಲ್ ಸೆಕ್ಸ್ ಬರೀ ಮಾಡ್ತಾರ ಅನ್ನುವಂಥದ್ದು ಏನಾದ್ರೂ ದಾಖಲೆ ಇದೆಯಾ? ಕೆಲವರು ಓರಲ್ಲೂ ಮಾಡ್ಬೋದು, ಕೆಲವರು ಮತ್ತೊಂದು ಮಾಡ್ಬೋದು ಅನ್ನುವಂಥದ್ದು ಈ ಪ್ರಶ್ನೆಗಳೆಲ್ಲ ಬರಕ್ಕೆ ಶುರು ಆಯ್ತು. ಅದಾದ್ಮೇಲೆ ಈ ಒಂದು ಕಾಯ್ದೆ ಬಂದ್ಬಿಟ್ಟು ಬೇರೆಯವ್ರಿಗೆ ಅಷ್ಟು ರಿಫ್ಲೆಕ್ಟ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಪ್ರೈವಸಿ ಒಂದು ಗಂಡು ಹೆಣ್ಣು ಅಂತ ತಗೊಂಡಾಗ ಯಾರು ಹೋಗಿ ಕೇಳ್ತಾ ಇರ್ಲಿಲ್ಲ, ನೀವು ಯಾವ ತರದ ಲೈಂಗಿಕ ಕ್ರಿಯೆ ಮಾಡ್ತೀರಾ, ಏನ್ ಮಾಡ್ತೀರಾ, ಹೇಗಿರ್ತೀರಾ ಅಂತ. ಆದ್ರೆ ಎಲ್ಲೋ ಒಂದ್ ಕಡೆ ಇದು ನಮ್ಮ ಸಮುದಾಯದ ಮೇಲೆ ಜಾಸ್ತಿ ಬಿರುಕು ಮಾಡ್ತಾ ಇತ್ತು. ಮತ್ತೆ ಈ ಒಂದು ಅಡಿನಲ್ಲಿ ಕಾಯ್ದೆ ಹಾಕಕ್ಕೆ ಶುರು ಮಾಡ್ತಿದ್ದೆ. ಯಾಕಂತಂದ್ರೆ ಎಲ್ಲರೂ ಸಹ ಸೇಮ್ ಸೆಕ್ಸ್ ಅಂತ ಮಾಡುವಾಗ ಎಲ್ಲೂ ಸಹ ಅಲ್ಲಿ ವೆಜೈನೂ ಇರೋದಿಲ್ಲ. ಪ್ಲಸ್ ಬಂದ್ಬಿಟ್ಟು ಅದು ಎಲ್ಲರೂ ಸಹ ಸಂತಾನೋತ್ಪತ್ತಿಗೋಸ್ಕರ ಮಾಡುವಂತ ಲೈಂಗಿಕ ಕ್ರಿಯೆನೂ ಆಗದೆ ಇರೋದ್ರಿಂದ ನಾವ್ ಇದಕ್ಕೆ ಈ ಒಂದು ಕಾನೂನು ನಮ್ಗೆ ಜಾಸ್ತಿ ಇಂಪ್ಯಾಕ್ಟ್ ಆಗ್ತಾ ಇದೆ. ಇಂಪ್ಯಾಕ್ಟ್ ಆಗಿ ಸುಮಾರು ಜನಗಳ ಮೇಲೆನೂ ಈ ಭಾರತದಲ್ಲಿ ಕೇಸ್ಗಳನ್ನ ಹಾಕಕ್ ಶುರು ಮಾಡ್ತಾ ಇದೆ. ಎಲ್ಲ ಒಂದ್ ಕಡೆ ಇದು ಮಾಡ್ತಾ ಇರೋದ್ರಿಂದ ಎಲ್ರಲ್ಲೂ ಅನ್ಸಿದ್ ಏನಂತ ಅಂತಂದ್ರೆ ಇದು ನಮ್ಮ ಒಂದು ಸಮುದಾಯದವರಿಗೆ ಒಂದು ಕಾನೂನಿನಲ್ಲಿ ಸರಿಯಾದಂತ ಒಂದು ಕಾಯ್ದೆ ಅಲ್ಲ, ಇದನ್ನ ನಾವು ಬದಲಾಯಿಸ್ಬೇಕು, ಇದನ್ನ ಅಪೀಲಿಗೆ ಹಾಕ್ಬೇಕು, ಇದನ್ನ ಬದಲಾವಣೆ ಮಾಡ್ಬೇಕು ಅನ್ನುವಂಥ 1990ರಿಂದ ಹೋರಾಟ ಶುರು ಆಯ್ತು. ಇದು ನಾಸ್ ಫೌಂಡೇಶನ್ ಮತ್ತು ಸುಮಾರು ಲಾಯರ್ಸ್ ಅಸೋಸಿಯೇಷನ್ಸ್ ಅವರೆಲ್ಲರೂ ಸೇರಿ ಈ ಒಂದು ಕಾಯ್ದೆಗೆ ಅಪೀಲ್ ಹಾಕಕ್ ಶುರು ಮಾಡಿದ್ವಿ. 2008 ಮತ್ತೆ 2009ರಲ್ಲಿ ಒಂದ್ ಸ್ವಲ್ಪ ಇದಕ್ಕೆ ಈ ಕಾಯ್ದೆಗೆ ಒಂದು ಡೆಲ್ಲಿ ಹೈಕೋರ್ಟ್ ಗೆ ನಮಗೆ ಪಾಸಿಟಿವ್ ಆಗಿರುವಂತ ಒಂದು ರಿಪ್ಲೈ ಸಿಕ್ತು. ಏನಂತ ಅಂತಂದ್ರೆ ಆ ಒಂದು ಕಾಯ್ದೆ ಏನ್ ಹೇಳುತ್ತೆ ಅಂದ್ರೆ ಅವಾಗ ರಿಪೀಲ್ ಹೇಗ್ ಮಾಡಿದ್ವು ಅಂತಂದ್ರೆ, ಇಬ್ರು ವಯಸ್ಕರು ಅದು ಯಾರಾಗಿರ್ಬೋದು, ಅದು ಗಂಡು ಗಂಡಾಗಿರ್ಬೋದು, ಗಂಡು ಹೆಣ್ಣಾಗಿರ್ಬೋದು, ಗಂಡು ಗಂಡಾಗಿರ್ಬೋದು, ಯಾರಾಗಿರ್ಬೋದು, ಇಬ್ರು ವಯಸ್ಕರು ತಮ್ಮ ಒಪ್ಪಿಗೆ ಮೇರೆಗೆ ಪ್ರೈವಸಿ ಆಗಿ ಅವ್ರು ಮಾಡುವಂತ ಲೈಂಗಿಕ ಕ್ರಿಯೆ ಅದು ನೈತಿಕವಾದದ್ದು. ಅವ್ರು ಯಾವ್ದು ಮಾಡ್ತಾರೆ ಯಾವ್ದು ಮಾಡಲ್ಲ ಅನ್ನುವಂಥದ್ದು ನಮ್ಗೆ ಅದು ನ್ಯಾಚುರಲ್ ಅನ್ಯಾಚುರಲ್ ಅಂತ ಒಂದು ಡಿಫೆನ್ಸ್ ಮಾಡುವಂಥದ್ದಿಲ್ಲ. ಇಬ್ರು ವಯಸ್ಕರು ತಮ್ಮ ಇಷ್ಟದ ಪ್ರಕಾರ ಪ್ರೈವಸಿ ಆಗಿ ಮಾಡುವಂತ ಲೈಂಗಿಕ ಕ್ರಿಯೆ ನೈತಿಕವಾದದ್ದು ಅಂತ ಜಡ್ಜ್ಮೆಂಟ್ ಅವಾಗ 2009ರಲ್ಲಿ ಬಂದದ್ದು. ಅವಾಗ ಎಲ್ಲೋ ಒಂದ್ ಕಡೆ ನಮಗೆ ಒಂದು ಪ್ಲಾಟ್ಫಾರ್ಮ್ ಸಿಕ್ತು. ಈ ಒಂದು ಗಳಾಗಿರ್ಬಹುದು ಸುಮಾರು ಪಕ್ಷದವ್ರು ಬಂದ್ಬಿಟ್ಟು ಇದನ್ನ ಮತ್ತೆ ಅಪೀಲ್ ಹಾಕಿದ್ರು ಎಲ್ಲಿಗೆ, ಸುಪ್ರೀಂ ಕೋರ್ಟಿಗೆ ಹಾಕಿದಾಗ ಮತ್ತೆ ನಮಗೆ ತೀರ್ಪು ನೆಗೆಟಿವ್ ಆಗಿ ಬಂತು. ಏನಂತ ಅಂದ್ರೆ ಇದೆಲ್ಲೂ ಸಹ ಈ ತರ ಮಾಡೋದಕ್ಕೆ ಆಗೋದಿಲ್ಲ, ನಮ್ಮ ಸಮಾಜದಲ್ಲಿ ನಮ್ಮ ಇದರಲ್ಲಿ ಇದಕ್ಕೆ ಇಲ್ವೇ ಇಲ್ಲ ಅನ್ನುವಂಥದ್ದನ್ನು ಜಡ್ಜ್ಮೆಂಟ್ ಕೊಟ್ಟರು. ಅದು ಬಂದ್ಬಿಟ್ಟು ಕಾನೂನು ಅಪರಾಧನೆ ಅಂತ. ಅದಾದ ನಂತರ ಮತ್ತೆ ಬಂದ್ಬಿಟ್ಟು ನಮಗೆ 2016ರಲ್ಲಿ ಮತ್ತೆ ಫೈನಲ್ ಜಡ್ಜ್ಮೆಂಟ್ ಬಂದ್ಬಿಟ್ಟು ನಮಗೆ ಸಿಕ್ತು. ಏನಂತಂದ್ರೆ ಇಬ್ರು ವಯಸ್ಕರು ತಮ್ಮ ಒಪ್ಪಿಗೆ ಪ್ರಕಾರ ಮಾಡುವಂತ ಲೈಂಗಿಕ ಕ್ರಿಯೆ ನೈತಿಕವಾದದ್ದು, ಇದು ಯಾವುದೇ ಬಾಹಿರವಾದದ್ದಲ್ಲ, ಕಾನೂನು ಅಪರಾಧ ಅನ್ನೋದು ಬಂತು. ಅದು ಬಂದ್ಮೇಲೂ ಸಹ ನಾಲ್ಸಾ ಜಡ್ಜ್ಮೆಂಟ್ ಬಂತು. ಆ ಮಧ್ಯದಲ್ಲಿ ನಾಲ್ಸಾ ಜಡ್ಜ್ಮೆಂಟ್ ನಮ್ಮ ಹೈಕೋರ್ಟ್ ಇಂದ ಯಾರು ಇದ್ದಾರೆ ಅವರೆಲ್ಲರೂ ಸಹ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಹಾಕಿ ನಾಲ್ಸಾ ಜಡ್ಜ್ಮೆಂಟ್ ಅಲ್ಲಿ ಥರ್ಡ್ ಜೆಂಡರ್ಸ್ ಗಳಿಗೆ ಅದು ಎಜುಕೇಶನಲ್ ಆಗ್ಲಿ ಅಥವಾ ಕಾನೂನಲ್ಲಾಗ್ಲಿ ಅಥವಾ ಒಂದು ಸೊಸೈಟಿನಲ್ಲಾಗ್ಲಿ ಅಥವಾ ಒಂದು ಎಂಪ್ಲಾಯ್ಮೆಂಟ್ ಆಗ್ಲಿ ಯಾವ ತರ ಅವರಿಗೆ ಥರ್ಡ್ ಜೆಂಡರ್ ಡಿಫೈನ್ ಮಾಡ್ಬೇಕು, ಒಂದು ಕ್ಯಾಟಗರಿ ಮಾಡಿಕೊಡ್ಬೇಕು, ಅವ್ರಿಗೆ ಯಾವ್ಯಾವ ರೀತಿ ಹೇಗಿರ್ಬೇಕು ಅನ್ನೋದು ದೇರ್ ಇಸ್ ಅ ಸಪರೇಟ್ ಸೆಷನ್ ಆನ್ ನಾಲ್ಸಾ ಜಡ್ಜ್ಮೆಂಟ್. ಅದು ಬಂದಾಗ ಎಲ್ಲೋ ಒಂದ್ ಕಡೆ ಅದು ರಿಫ್ಲೆಕ್ಟ್ ಆಗಿ IPC 377 ಜಡ್ಜ್ಮೆಂಟ್ ತಿದ್ದುಪಡಿ ಮಾಡೋದ್ರಲ್ಲೂ ಸಹಾಯ ಆಯ್ತು. ಅದಾದ್ಮೇಲೂ ಸಹ ಇವಾಗ ಎಲ್ಲೋ ಒಂದ್ ಕಡೆ ನಮಗೆ ಪೊಲೀಸ್ಗಳಾಗ್ಲಿ ಆ ತರದಲ್ಲಾಗ್ಲಿ ಕಾಯ್ದೆ ಅಡಿ ಒಳಗ್ ಬಡಕ್ಕೆ ಆಗಿಲ್ಲ. ಆದ್ರೆ ಸಮಾಜದ ದೃಷ್ಟಿಕೋನ ಇನ್ನ ಚೇಂಜ್ ಆಗಿಲ್ಲ. ಈ ಒಂದು ಅಪೀಲ್ ಆದ್ಮೇಲೆ ಇವಾಗ ನಮ್ಮ ಮುಂದಿನ ಪ್ರಯತ್ನ ಇರುವಂತದ್ದು ಸೇಮ್ ಸೆಕ್ಸ್ ಮ್ಯಾರೇಜ್ಗಳಾಗಿರಬಹುದು ಅಥವಾ ಮಕ್ಕಳದ್ದು ಅಡಾಪ್ಷನ್ ಇಂಡಿವಿಜುವಲ್ ಅಡಾಪ್ಷನ್ಸ್ ಇರುತ್ತೆ, ನಮ್ಮ ಮಕ್ಕಳು ಅಡಾಪ್ಷನ್ಸ್ ಮಾಡೋದ್ ಬಗ್ಗೆ ನಾವು ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀವಿ.
ಅದ್ರ ಮೇಲೆ ಅಡ್ವೊಕೇಸಿ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ನಿಮ್ದು ಎರಡನೇ ಪ್ರಶ್ನೆ ಕೇಳಿದ್ರೆ ಸಾಮಾಜಿಕವಾಗಿ ಈ ಒಂದು ಸಮುದಾಯದ ಮೇಲೆ ಸಮಾಜದಲ್ಲಿ ಯಾವ ತರದ್ರು ಬದಲಾವಣೆ ಆಗಿದೆ ಅಥವಾ ಸೋಷಿಯಲ್ ಚೇಂಜ್ ಏನಾದ್ರು ಸೊಸೈಟಿನಲ್ಲಿ ಆಗಿದೆ ಅಂತ ಕೇಳಿದಾಗ ದೇರ್ ಹ್ಯಾಸ್ ಬೀನ್ ಅ ಲಾಟ್ ಆಫ್ ಚೇಂಜಸ್, ಅಂದ್ರೆ ಸುಮಾರು ಚೇಂಜಸ್ ಗಳಾಗಿದೆ. 1909ರಲ್ಲಿ ಒಂದು ಟ್ರಾನ್ಸ್ಜೆಂಡರ್ ಹೋಗಕ್ಕೆ ಬಿಸಿ ನೀರು ಚೆಲ್ಲೋರು, ಅವ್ರನ್ನ ಚೀತು ಅಂತ ಹೋಗಿಯವರು. ಇವತ್ತು ಎಲ್ಲೋ ಒಂದ್ ಕಡೆ ಬದಲಾವಣೆ ಆಗಿದೆ. ಅವರು ನೋಡಿದಾಗ ಅವರು ನಮ್ಮ ತರ ಮನುಷ್ಯರೇ ಅಂತ ಗೌರವಿಸೋದನ್ನ ಕಲಿಸಿದ್ದಾರೆ ಕೆಲವೊಂದ್ ಕಡೆ ಅವ್ರನ್ನ ಅಯ್ಯೋ ಪಾಪದವ್ರು ಇವರು ಅಂತ ಹೇಳೋರಿದ್ದಾರೆ. ಕೆಲವರು ಇಲ್ಲ, ಇವ್ರದ್ದು ಏನೋ ಒಂದು ದೇವ್ರು ಈ ತರ ಬದುಕು ಕೊಟ್ಟಿದ್ದಾನೆ, ಏನೋ ಬದುಕ್ತಾ ಇದ್ದಾರೆ, ಆ ತರ ಬದುಕ್ಲಿ ಬಿಡಿ ಅನ್ನುವಂಥದ್ದು ಹೇಳೋ ಜನರು ಇದ್ದಾರೆ. ಬಟ್ ಪ್ರೋಗ್ರೆಸಿವ್ ಅಂತ ತಗೊಂಡಾಗ ಎಷ್ಟೋ ಜನ ಇವಾಗ ಕಾರ್ಪೊರೇಟ್ ಎಲೆಕ್ಷನ್ ಗಳಲ್ಲಿ ನಿಂತ್ಕೊಳ್ತಿದ್ದಾರೆ, ಕೌನ್ಸಿಲ್ ಎಲೆಕ್ಷನ್ ಗಳು, ಅದಾದ್ಮೇಲೆ ರೇಡಿಯೋ ಆಕ್ಟಿವ್ ಅಲ್ಲಿ ಕೆಲಸ ಮಾಡೋರಿದ್ದಾರೆ, MNC ಕಂಪನಿಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಸರಿ ಸಮಾನವಾಗಿ ಬೇರೆಯವ್ರು ಯಾವ್ಯಾವ ಕ್ಷೇತ್ರಗಳಿದ್ದಾರೆ ಆ ಕ್ಷೇತ್ರಗಳೆಲ್ಲ ಒಳಪಡಿಸ್ಕೊಳಕಾದಾಗ ಎಲ್ಲೋ ಒಂದ್ ಕಡೆ ಸೆನ್ಸಿಟೈಸ್ ಮತ್ತು ಸಮಾಜ ಎಲ್ಲ ಬದಲಾವಣೆ ಆಗಿರೋದ್ರಿಂದ ಇದೆಲ್ಲ ಆಗಕ್ಕೆ ಸಾಧ್ಯವಾಗಿದೆ. ಇನ್ನ ಸಾಕಷ್ಟು ಚೇಂಜಸ್ ಗಳಾಗ್ಬೇಕು. ಅಂದ್ರೆ ಮ್ಯಾರೇಜ್ ಮಾಡುವಂತ ಹಕ್ಕು ಚೇಂಜ್ ಆಗ್ಬೇಕು, ಅದು ಬಂದ್ಬಿಟ್ಟು ಕಾನೂನು ಪ್ರಕಾರವಾಗಿ ಅದು ಅವ್ರಿಗೆ ಓಕೆ ಆಗ್ಬೇಕು. ಆಮೇಲೆ ಅಡಾಪ್ಷನ್ ಸಿಸ್ಟಮ್ ಓಕೆ ಆಗ್ಬೇಕು. ಇವೆಲ್ಲ ನಮ್ಮಲ್ಲಿ ಇನ್ನ ಲೀಗಲೈಸ್ ಆಗಿಲ್ಲ. ಇವೆಲ್ಲ ಲೀಗಲೈಸ್ ಆಗೋದಕ್ಕೆ ನಾವು ಹೆಚ್ಚಿಗೆ ಪ್ರಯತ್ನ ಪಡ್ತಿದೀವಿ. ಪ್ಲಸ್ ಕೆಲವೊಂದು ಎಜುಕೇಟೆಡ್ ಸಮಾಜದವರು, ಒಂದು ಎಜುಕೇಟೆಡ್ ಸಮಾಜದಲ್ಲಿ ಎಜುಕೇಟೆಡ್ ಸೊಸೈಟಿನಲ್ಲಿ ಒಂದು 60% ಚೇಂಜ್ ಆಗಿದ್ರೆ 40 ಚೇಂಜ್ ಆಗಿಲ್ಲ. ಅನ್ಎಜುಕೇಟೆಡ್ ಅಲ್ಲಿ 60% ಚೇಂಜ್ ಆಗಿದ್ದಾರೆ, 40% ಚೇಂಜ್ ಆಗಿಲ್ಲ. ಥ್ಯಾಂಕ್ ಯು. ಇಷ್ಟೊತ್ತು ಎಲ್ಲರೂ ಸೆಕ್ಷುವಲ್ ಮೈನಾರಿಟೀಸ್ ಬಗ್ಗೆ ಮತ್ತೆ ನಮ್ಮ ಸಮುದಾಯದ ಮಹಿಳೆಯರ ಬಗ್ಗೆ ತುಂಬ ವಿಷಯಗಳು ಅರ್ಥ ಮಾಡ್ಕೊಂಡಿದ್ವಿ. ಆ್ಯಂಡ್ ದಿಸ್ ಇಸ್ ನಾಟ್ ದ ಫೈನಲ್. ಇನ್ನು ಹೊಸ ವಿಷಯಗಳು ಬರ್ತಾನೆ ಇರುತ್ತೆ, ಅರ್ಥ ಮಾಡ್ಕೋಬೇಕಾಗತ್ತೆ. ಇದೇ ರೀತಿ ಚರ್ಚೆಗಳು ಪದೇ ನಾವು ಜಾಯ್ನ್ ಆಗೋಣ. ಮತ್ತೆ ಅವಕಾಶ ಸಿಗ್ತಾರೆ. ದಿಲ್ಫರಾಜ್ ಅವ್ರು ಹೇಳಿದ್ರು ಇನ್ನೂ ಡೀಟೇಲ್ ಆಗಿ ಶೇರ್ ಮಾಡ್ತೀನಿ ಅಂತ. ಕೊರೋನಾ ಎಲ್ಲ ಒಂದು ಕಂಟ್ರೋಲಿಗೆ ಬಂದ್ಮೇಲೆ ಮತ್ತೆ ಎಲ್ಲರೂ ಒಟ್ಟಿಗೆ ಸೇರಿ ಇನ್ನೊಂದಷ್ಟು ವಿಚಾರ ವಿನಿಮಯ, ಇನ್ಫಾರ್ಮೇಶನ್ ಶೇರಿಂಗ್ ಮಾಡೋಣ. ಯಾರಿಗೇನು ಪ್ರಶ್ನೆ ಇಲ್ಲ ಅಂತಂದ್ರೆ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಜಾಯ್ನಿಂಗ್ ಆ್ಯಂಡ್ asking question, getting clarified, all of that. And special thanks to Dilfaraz, wonderful session. ತುಂಬಾ ವಿಷಯಗಳು ಶೇರ್ ಮಾಡಿದ್ದಾರೆ.